ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದುಕೊಂಡು ಮತ್ತೊಂದು ಸಾರಿ ನಮ್ಮ ಚಾನಲ್ಗೆ ಬಂದಿದ್ದಕ್ಕಾಗಿ ನನ್ನ ವಂದನೆಗಳನ್ನು ತಿಳಿಯಪಡಿಸ್ತೀನಿ. ದೇವರು ಈ ಸಂದೇಶದ ಮೂಲಕ ನಿಮ್ಮೊಂದಿಗೆ ಮಾತಾಡ್ತಾರೆ. ಪ್ರತಿ ಸಾರಿ ನಾವು ದೇವರ ವಚನ ಕೇಳಿಸ್ಕೊಳ್ಳುವಾಗ ನಮ್ಮ ಆತ್ಮ ದೇವರ ವಚನದಲ್ಲಿ ಬೆಳೆಯುತ್ತೆ. ಸೊ ನಾವು ದೈವಿಕ ಸಂರಕ್ಷಣೆ ಎಂಬುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದರ ಕೆಳಗಡೆ ಪರಿಶುದ್ಧತೆ, ಪವಿತ್ರತೆಯ ಬಗ್ಗೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಸೊ ಈ ಒಂದು ವಿಷಯನ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡುವಂತೆ ದೇವರು ನನಗೆ ಜ್ಞಾನ ಕೊಡಲಿ, ಮತ್ತು ನಿಮಗೂ ಕೂಡ ಈ ಒಂದು ಸಂದೇಶನ ಮನಸ್ಸಾರೆ ಪ್ರಾರ್ಥನಾ ಪೂರ್ವಕವಾಗಿ ಇಷ್ಟಪಟ್ಟು ಕೇಳಿಸ್ಕೊಳ್ಳಿ. ಇದು ನಿಮ್ಮ ಲೈಫನ್ನು ಕಟ್ಟುವಂಥ ಒಂದು ಸಂದೇಶ. ಎಲ್ಲ ಸಂದೇಶಗಳು ಇಂಪಾರ್ಟೆಂಟೇ, ಪ್ರತಿಯೊಂದೊಂದು ದೇವರ ವಚನಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಈ ಸಂದೇಶದ ಮೂಲಕ ನಾನು ನಂಬ್ತೀನಿ ದೇವರು ನಿಮ್ಮ ಲೈಫ್ನ ಸ್ಟ್ರಾಂಗಾಗಿ ಕಟ್ತಾರೆ. ನಾವೀಗ ಪ್ರಾರ್ಥನೆ ಮಾಡಿ ದೇವರ ವಚನಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವ, ದೈವಿಕ ಸಂರಕ್ಷಣೆ ಅನ್ನೋದು ನಿಮ್ಮ ಚಿತ್ತ. ನಾವು ದೀರ್ಘಾಯುಷ್ಯನ್ನು ಅನುಭವಿಸಿ ನಮ್ಮನ್ನು ತೃಪ್ತಿಪಡಿಸೋದು ನಿಮ್ಮ ಚಿತ್ತವಾಗಿದೆ. ನಿಮ್ಮ ಚಿತ್ತದ ಪ್ರಕಾರ ನಿಮ್ಮೆಲ್ಲ ಮಕ್ಕಳನ್ನು ನೀವು ಕಾಪಾಡಿ ಎಲ್ಲ ಕೇಡಿನಿಂದ ಅವರನ್ನು ತಪ್ಪಿಸಿ, ನಿಮ್ಮ ಕಣ್ಣುಗುಡ್ಡೆಯಂತೆಯೇ ನಿಮ್ಮ ಮಕ್ಕಳನ್ನು ನೀವು ಕಾಪಾಡಿ ಅವರನ್ನು ಎಲ್ಲ ತೊಂದರೆಗಳಿಂದ ಬಿಡಿಸಿ ನೀವು ಅವ್ರನ್ನ ಕಾಪಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಈ ಒಂದು ಸಂದೇಶದ ಮೂಲಕ ನಿಮ್ಮ ಮಕ್ಕಳೊಂದಿಗೆ ನೀವು ಮಾತಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಅವರ ಆತ್ಮ, ಪ್ರಾಣ, ಶಾರೀರವನ್ನು ನಿಮ್ಮ ವಚನದಲ್ಲಿ ಬಲಪಡಿಸಿ ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬೊಬ್ಬರು ಈ ಒಂದು ಸಂದೇಶದಲ್ಲಿ ಅವರು ಪ್ರಯೋಜನ ಹೊಂದುವಂತೆ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಈ ವಚನದ ಮೂಲಕ ನಮ್ಮೆಲ್ಲರೊಂದಿಗೆ ನೀವು ಮಾತಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಮತ್ತು ಈ ಸಂದೇಶವನ್ನು ನಾನು ಸರಿಯಾಗಿ ಡಿವೈಡ್ ಮಾಡಿ, ವಿಚ್ಛೇದನ ಮಾಡಿ, ಎಕ್ಸ್ಪ್ಲೇನ್ ಮಾಡುವಂತೆ ನೀವು ನನಗೂ ಸಹ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಈ ಒಂದು ಸಂದೇಶ ಕೇವಲ ವಾಕ್ಯವಾಗಿ ಮಾತ್ರ ಇರದೆ ಅವುಗಳ ಮೇಲೆ ನಿನ್ನ ಆಶೀರ್ವಾದ, ಅಭಿಷೇಕವನ್ನು ಇಟ್ಟು ಅವರ ಈ ಒಂದು ಸಂದೇಶದ ಮೂಲಕ ನಿನ್ನ ಮಕ್ಕಳೊಂದಿಗೆ ನೀವು ಮಾತಾಡಬೇಕಾಗಿ, ಬಲಪಡಿಸಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗಿದ್ದು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ವಾಕ್ಯದ ಒಳಕ್ಕೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾದರೂ ನಮ್ಮ ಸೇವೆಗೆ ಕಾಣಿಕೆ ಕಳಿಸ್ಬೇಕು ಅಂತ ಹೇಳಿ ಪವಿತ್ರಾತ್ಮ ಪ್ರೇರೇಪಣೆ ಮಾಡೋದಾದರೆ ಪ್ರಾರ್ಥನಾ ಪೂರ್ವಕವಾಗಿ ಇಷ್ಟಪಟ್ಟು ಕಾಣಿಕೆಯನ್ನು ಕಳಿಸಿ. ಯಾಕೆಂದರೆ ಇದು ಯಾರಿಗೂ ಫೋರ್ಸ್ ಮಾಡುವಂಥ ಒಂದು ಇದೆಲ್ಲ, ಯಾರ ಮೇಲೂ ನಾವು ಪ್ರೆಷರ್ ಹಾಕೋದಿಲ್ಲ. ಪವಿತ್ರಾತ್ಮ ಮಾತಾಡೋದಾದರೆ ಮತ್ತು ಎಷ್ಟು ಹೇಳ್ತಾರೋ ಅಷ್ಟು ಕೊಡುವಾಗ ಆಶೀರ್ವಾದ ಬರುತ್ತೆ. ಏನೋ ಕೊಡಲೇಬೇಕಲ್ಲಪ್ಪ, ಕೊಟ್ಟಿಲ್ಲ ಅಂದರೆ ಇವರು ಬಿಡಲ್ಲ ಅಂತ ಹೇಳಿ ಆ ರೀತಿ ಕೊಡೋದೇ ಬೇಡ. ಎಷ್ಟು ಜನ ಈ ರೀತಿ ಹೇಳ್ತಾರೆ. ಯಾಕೆಂದರೆ ದೇವ್ರ ವಚನ ಇರೋದು ಹೇಗೆ ಅಂದರೆ, ಇಷ್ಟಪಟ್ಟು ಕೊಡುವಂಥ ಕಾಣಿಕೆಯನ್ನು ದೇವರು ಸ್ವೀಕಾರ ಮಾಡ್ತಾರೆ. ಮತ್ತು ಪವಿತ್ರಾತ್ಮ ಹೇಳಿದ್ರೆ ಮಾತ್ರನೇ ಕೊಡಬೇಕು. ಪವಿತ್ರಾತ್ಮ ಹೇಳಿಲ್ಲ ಅಂದರೆ ನಿಮ್ಮ ಕಾಣಿಕೆ ಕೊಡೋದು ವೇಸ್ಟು. ಸೊ ಅದಕ್ಕೆ ಹೇಳ್ತಾ ಇರೋದು, ಪವಿತ್ರಾತ್ಮ ಪ್ರೇರೇಪಣೆ ಮಾಡೋದಾದರೆ ಇಷ್ಟಪಟ್ಟು ಕಾಣಿಕೆಗಳನ್ನ ಕೊಡಿ. ಅಂಥ ಕಾಣಿಕೆಗಳೇ 30ರಷ್ಟು, 60ರಷ್ಟು, 100ರಷ್ಟು ಫಲ ದೇವರು ತೊಗೊಂಡು ಬರೋದಕ್ಕಾಗೋದು. ನಂಬಿಕೆ ಇಲ್ದಿರ ಕೊಟ್ಟರೆ ಆ ಒಂದು ಕಾಣಿಕೆ ವೇಸ್ಟು. ಅದಕ್ಕೆ ಹೇಳೋದು, ನಂಬಿಕೆಯಿಂದ ಕೊಡಿ, ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಕೊಡಿ, ಅದು ಖಂಡಿತ ಫಲ ತೊಗೊಂಡು ಬರುತ್ತೆ. ಅದಕ್ಕೆ ಬೇಕಾದಂಥ QR ಕೋಡ್ ಮತ್ತು ಬ್ಯಾಂಕ್ ಇನ್ಫಾರ್ಮೇಷನ್ ಆಲ್ರೆಡಿ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ಇದರ ಮೂಲಕ ನಿಮ್ಮ ಕಾಣಿಕೆಯನ್ನು ಕಳಿಸ್ಬೋದು ನೀವು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸರಿ, ಈಗ ನಾವು ದೇವರ ವಚನಕ್ಕೆ ಹೋಗೋಣ. ಕಳೆದ ಕೆಲವು ವಾರಗಳಿಂದ ದೈವಿಕ ಸಂರಕ್ಷಣೆ ಎಂಬುದ್ರ ಬಗ್ಗೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಅದರ ಕೆಳಗಡೆ ಬೇರೆ ಬೇರೆ ವಿಷಯಗಳು ಧ್ಯಾನ ಮಾಡಿದ್ದೀವಿ. ಕಳೆದ ವಾರದಿಂದ ನಾವು ಪವಿತ್ರತೆ, ಪರಿಶುದ್ಧತೆಯ ಪ್ರಾಮುಖ್ಯತೆ ಬಗ್ಗೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಪರಿಶುದ್ಧವಾಗಿರೋದು ದೇವರ ರಾಜ್ಯದಲ್ಲಿ ಮತ್ತು ದೇವರ ಮಕ್ಕಳು ಪರಿಶುದ್ಧವಾಗಿರೋದು ದೇವರ ಚಿತ್ತ. ಇದು ದೇವರು ಅಪೇಕ್ಷೆ ಪಡ್ತಾರೆ ಎಲ್ಲರಿಂದ. ಸೊ ನಾನು ಈ ಒಂದು ಸಂದೇಶ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವು ವಿಷಯ ನಿಮ್ಮ ಗಮನಕ್ಕೆ ತೆಗೆದುಕೊಂಡು ಬರೋದಕ್ಕೆ ಇಷ್ಟಪಡ್ತೀನಿ.
ನೋಡಿ, ನಾನು ಪರಿಶುದ್ಧತೆ ಬಗ್ಗೆ ನಾನು ಮಾತಾಡಬೇಕಾದ್ರೆ ಯಾರನ್ನೂ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಾ ಇಲ್ಲ. ಇದು ದೇವರ ವಚನದಲ್ಲಿ ಬರೆದಿದೆ. ನಾನು ಹೇಳುವಂಥ ಪ್ರತಿಯೊಂದೊಂದು ಮಾತುಗಳು, ವಚನಗಳು ದೇವರ ವಚನದಿಂದ ತೆಗೆದೇ ನಾನು ಬೋಧನೆ ಮಾಡ್ತಾ ಇರೋದು. ನನ್ನ ಸ್ವಂತ ಆಲೋಚನೆ ಎಲ್ಲ, ನನ್ನ ಸ್ವಂತ ಮೈಂಡಲ್ಲಿ ಬರೋ ಒಂದು ಥಾಟ್ಸು, ಐಡಿಯಾಸ್ ಎಲ್ಲ ಇದು ಯಾವುದು ಬೈಬಲ್ ಬರೆದಿರೋದನ್ನೇ ನಾನು ಬೋಧನೆ ಮಾಡ್ತಾ ಇರೋದು. ನಿಮ್ಮಲ್ಲಿ ನಾನು ಅನೇಕ ಜನರನ್ನು ನೋಡೇ ಇಲ್ಲ, ಎಷ್ಟೊಂದು ಜನ ನನಗೆ ಗೊತ್ತಿಲ್ಲ ಯಾರ್ಯಾರು ಕೇಳಿಸ್ಕೊತಾ ಇದ್ದೀರಂತ. ಆದರೂ ನಾನು ಇದು ಏನಕ್ಕೆ ಪ್ರೀಚ್ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಪರಿಶುದ್ಧತೆ, ಪವಿತ್ರತೆ ಅನ್ನೋದು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ನನ್ನ ಉದ್ದೇಶ, ನನ್ನ ಇಂಟೆನ್ಷನ್ ಏನು ಅಂತಂದರೆ, ನಿಮ್ಮ ಲೈಫು ಕಟ್ಟಲ್ಪಡಬೇಕು, ನಿಮ್ಮ ಲೈಫು ಸುರಕ್ಷಿತವಾಗಿರಬೇಕು, ನೀವು ದೇವರ ಚಿತ್ತವನ್ನು ನೆರವೇರಿಸಬೇಕು. ಹಾಗೆ ಮಾಡುವುದಾದರೆ ಈ ಲೋಕದಲ್ಲೂ ನಮಗೆ ಆಶೀರ್ವಾದ ಇರುತ್ತೆ, ನಿತ್ಯ ಜೀವದಲ್ಲೂ ಕೂಡ ನಮಗೆ ಅಲ್ಲಿ ಆಶೀರ್ವಾದ ಇರುತ್ತೆ. 2 ಆಶೀರ್ವಾದ ದೇವರ ವಚನ ನಾವು ಫಾಲೋ ಮಾಡಬೇಕಾದ್ರೆ. ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇಟರ್ನಲ್ ರಿವಾರ್ಡ್ಸ್ ಕೂಡ ಇದೆ ಇದಕ್ಕೆ. ಸೊ ಈ ಒಂದು ಪರಿಶುದ್ಧತೆ ಬಗ್ಗೆ ಮಾತಾಡಬೇಕಾದ್ರೆ ಯಾರು ಅಫೆಂಡ್ ಆಗಬೇಡಿ, ಯಾರು ಬೇಜಾರು ಮಾಡ್ಕೋಬೇಡಿ. ಇದು ನಿಮ್ಮ ಲೈಫನ್ನು ಕಟ್ಟೋದಕ್ಕೆ. ಯಾರನ್ನೂ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇಲ್ಲ. ಆಲ್ರೆಡಿ ನೀವು ನಡ್ಕೊತಾ ಇದ್ದರೆ ಈ ವಚನಗಳ ಪ್ರಕಾರ ದೇವರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ಈ ಒಂದು ವಿಷಯದಲ್ಲಿ ಶೋಧನೆಗೆ ಒಳಗಾಗೋ ಒಂದು ಸಿಚುವೇಶನ್ ಯಾರಿಗಾದರೂ ಇದ್ದರೆ, ಒಂದು ವೇಳೆ ಯಾರಾದರೂ ಆಲ್ರೆಡಿ ಮಾಡಿದರೆ, ಈ ಒಂದು ಸಂದೇಶ ನಿಮಗೆ ಹೆಲ್ಪ್ ಮಾಡುತ್ತೆ. ಶೋಧನೆಗೆ ಒಳಗಾಗದಂತೆ ನಿಮ್ಮನ್ನು ಕಾಪಾಡುತ್ತೆ. ಮತ್ತು ಒಂದು ವೇಳೆ ಮಾಡಿದರೂ ಕೂಡ ಅದಕ್ಕೊಂದು ದೇವರು ದಯೆ ತೋರಿಸ್ತಾರೆ, ಕ್ಷಮಿಸ್ತಾರೆ. ನೀವು ಪಶ್ಚಾತ್ತಾಪಪಟ್ಟು ತಿರುಗುವಾಗ ದೇವರು ಕ್ಷಮೆ ಕೊಡ್ತಾರೆ, ಮತ್ತೆ ಆ ತಪ್ಪು ಮಾಡಬಾರ್ದು. ಸೊ ಇದು 3 ಥಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ಒಂದು, ಪರಿಶುದ್ಧವಾಗಿರಬೇಕು. ಒಂದು, ಶೋಧನೆಗೆ ಒಳಗಾಗದಿರ ಇರಬೇಕು. ಇನ್ನೊಂದು, ಒಳಗಾಗಿ ಮಾಡಿದರೆ ರಿಪೆಂಟಾಗಿ ಪಶ್ಚಾತ್ತಾಪಪಟ್ಟು ಮತ್ತೆ ದೇವರ ಹತ್ರ ಬರೋದ್ರಿಂದ ದೇವರು ನಿಮ್ಮನ್ನು ಕ್ಷಮಿಸ್ತಾರೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನಾವು ದೇವರ ವಚನಕ್ಕೆ ಹೋಗೋಣ. ನಾವು ಕಳೆದ ವಾರ ಯೋಸೆಫನ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. ಯೋಸೆಫ ಆ ಒಂದು ವ್ಯಭಿಚಾರದ ಬಗ್ಗೆ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಂದರೆ, ಇಂಥ ಮಹಾ ದುಷ್ಕೃತ್ಯವನ್ನು ನಾನು ಹೇಗೆ ಮಾಡಲಿ ಅಂತ ಹೇಳಿ ಪೋಟಿಫರನ ಹೆಂಡತಿಗೆ ಹೇಳ್ತಾರೆ. ಮತ್ತು ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ. ಸೊ ಇದು ಮಹಾ ದುಷ್ಕೃತ್ಯ, ದೇವರಿಗೆ ವಿರೋಧವಾಗಿ ಮಾಡುವಂಥ ಪಾಪ ಅಂತ ಹೇಳಿ ಯೋಸೆಫ ಬರೆದಿರೋ ಒಂದು ಸ್ಟೇಟ್ಮೆಂಟು. ಅವ್ರು ಹೇಳ್ತಾರೆ. ನಾವು ಎಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಕೂಡ ಓದ್ವಿ. ಮನುಷ್ಯನಿಗೆ ತಪ್ಪು ಮಾಡಿದ್ರೆ ಯಾರೋ ಒಬ್ಬರು ಬಂದು ಕಾಪಾಡ್ತಾರೆ. ಆದರೆ ಮನುಷ್ಯ ದೇವರಿಗೆ ವಿರೋಧವಾಗಿ ಪಾಪ ಮಾಡಿದ್ರೆ ಅವನಿಗೋಸ್ಕರ ಯಾರು ಬೇಡ್ಕೊಳ್ತಾರೆ. ಸೊ ವ್ಯಭಿಚಾರ ಮತ್ತು ಜಾರತ್ವ ಅನ್ನೋದು ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಪಾಪ ಅಂತ ಹೇಳಿ 2 ಕಡೆ ನಾವು ನೋಡಿದ್ವಿ. ಆದರೆ ಇನ್ನೊಂದು ಕಡೆನೂ ಬರೆದಿದೆ, ಇಂಥ ವಿಷಯ ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಪಾಪ. ಇನ್ನು ಕೊರಿಂಥದಲ್ಲಿ ನಾವು ಓದಬೇಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಆಳವಾಗಿದೆ. ಇಲ್ಲಿ ಈ ಒಂದು ತಪ್ಪು, ವ್ಯಭಿಚಾರ ಮಾಡುವಂಥದ್ದು ನಿಮ್ಮ ದೇಹಕ್ಕೆ ನೀವು ವಿರೋಧವಾಗಿ ಮಾಡುವಂಥ ಪಾಪ. ಅಂದರೆ ಇದು ಮಾಡೋದಾದರೆ ನಮ್ಮ ದೇಹಕ್ಕೆ ನಾವು ಹಾನಿಕಾರವನ್ನು ತೆಗೆದುಕೊಂಡು ಬರುವಂಥ ಒಂದು ಪಾಪ ಅಂತ ಹೇಳಿ ಬೈಬಲಲ್ಲಿ ಬರೆದಿದೆ. ಯಾಕೆಂದರೆ ನಿಮ್ಮ ದೇಹವು ಕ್ರಿಸ್ತನ ಅಂಗಗಳಾಗಿವೆ. ಸೊ ಈ ದಿನ ಟೀಚಿಂಗ್ ಏನು ಗೊತ್ತಾ, ನಿಮ್ಮ ದೇಹ, ನನ್ನ ದೇಹ ಕ್ರಿಸ್ತನ ಅಂಗಗಳಾಗಿದೆ. ಇದನ್ನು ನಾವು ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಮುಂಚೆ ನಾವು ದೇವರಿಗೆ ವಿರೋಧವಾಗಿ ಮಾಡುವಂಥ ಪಾಪನ ಅಂತ ಹೇಳಿ ವ್ಯಭಿಚಾರಕ್ಕೆ ಬರೆದಿದೆ ಬೈಬಲಲ್ಲಿ. ಸೊ ಈ ದಿನ ನಾವು ದಾವಿದನ ಬಗ್ಗೆ ಕೆಲವು ವಿಷಯ ಧ್ಯಾನ ಮಾಡೋಣ. ನಾನು ದಾವಿದನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿನ ನಾವು ದಾವಿದ ಮಾಡಿದ ತಪ್ಪುಗಳನ್ನ ನಾನು ಮಾತಾಡೋಕ್ಕೆ ಹೋಗ್ತಾಯಿದ್ದೀನಿ. ದೇವರು ಇದ್ರ ಬಗ್ಗೆ ಬರೆದಿದ್ದಾರೆ ಬೈಬಲಲ್ಲಿ. ದಾವಿದ ಮಾಡಿರೋ ತಪ್ಪು ಬರೆದಿದ್ದಾರೆ, ದಾವಿದ ಮಾಡಿರೋ ಒಳ್ಳೆ ಕೆಲಸಗಳನ್ನು ಸಹ ಬರೆದಿದ್ದಾರೆ. ಆದರೆ ನಾನು ದಾವಿದನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಷಯ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ. ನೋಡಿ, ದಾವಿದ ದೇವರಿಗೆ ಒಪ್ಪುವ ಮನುಷ್ಯ ಅಂತ ಹೇಳಿ ದೇವರೇ ದಾವಿದನ ಬಗ್ಗೆ ಸಾಕ್ಷಿ ಕೊಡ್ತಾರೆ. ನನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯ. ಇಂಗ್ಲೀಷಲ್ಲಿ ಇನ್ನೂ ಬಹಳ ಚೆನ್ನಾಗಿದೆ, ಅ ಮ್ಯಾನ್ ಆಫ್ಟರ್ ಮೈ ಓನ್ ಹಾರ್ಟ್. ಇದು ದಾವಿದ ದೇವರ ಹತ್ರ ಕೇಳಿ ಪಡ್ಕೊಂಡಿರೋ ಒಂದು ಟೈಟಲ್ ಅಲ್ಲ, ದೇವರೇ ದಾವಿದನಿಗೆ ಕೊಟ್ಟಿರೋ ಒಂದು ಟೈಟಲ್.
ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ. ಇದು ದಾವೀದನ ಬಗ್ಗೆ ಬೈಬಲ್ಲು ಮತ್ತು ಕರ್ತನು ಸಾಕ್ಷಿ ಕೊಡುವಂಥ ಒಂದು ಮಾತು. ಸೊ ಒಳ್ಳೆ ಕೆಲಸಗಳು ಅನೇಕ ವಿಷಯಗಳು ಮಾಡಿದ್ದಾನೆ ದಾವೀದ. ಆದರೆ ದಾವೀದ ತನ್ನ ಲೈಫಲ್ಲಿ ಒಂದು ಮಹಾ ದೊಡ್ಡ ತಪ್ಪು ಮಾಡ್ದ. ಸೊ ಅದರ ಬಗ್ಗೆ ನಾನು ಈ ದಿನ ನಾವು ಧ್ಯಾನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಷ್ಟು ಮನುಷ್ಯನು ದೇವರಿಗೆ ಒಪ್ಪುವಂಥ ಮನುಷ್ಯನು, ದೇವರ ಹೃದಯಕ್ಕೆ ಹತ್ತಿರವಾಗಿರುವಂಥ ಮನುಷ್ಯನು, ದೇವರ ಒಂದು ಅನೇಕ ಪ್ರಕಟಣೆಗಳನ್ನು ಪಡ್ಕೊಂಡಂಥ ಮನುಷ್ಯನು, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಬುಕ್ಸ್ ಬರೆದಿರುವಂಥ ಮನುಷ್ಯನು, ಅನೇಕ ಹಾಡುಗಳನ್ನು ಹಾಡಿದಂಥ ಮನುಷ್ಯನು ಅವ್ರ ಜೀವನದಲ್ಲಿ ಒಂದು ಸಾರಿ ತಪ್ಪು ಮಾಡ್ತಾರೆ. ಸೊ ದೇವರು ದಾವೀದನ ತಪ್ಪನ್ನ ಏನಕ್ಕೆ ಬರೆದಿದ್ದಾರೆ ಅಂತಂದರೆ, ಇಷ್ಟೇ ದೊಡ್ಡ ಮನುಷ್ಯ ಆದರೂ ಒಂದು ಸಾರಿ ವೀಕ್ನೆಸ್ಗೆ ಒಳಗಾಗಿದ್ದಾರೆ ದಾವೀದ. ಸೊ ವೀಕ್ನೆಸ್ ಬಗ್ಗೆ ಮಾತ್ರ ಇದನ್ನು ಮಾತಾಡೋಕ್ಕೆ ಹೋಗ್ತಾ ಇರೋದು. ಮತ್ತು ದಾವೀದ ಈ ಒಂದು ವೀಕ್ನೆಸ್ನ ಒಂದೇ ಸಾರಿ ಮಾಡಿದ್ದು ಲೈಫಲ್ಲಿ, ಮತ್ತೆ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ನಾನು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ, ದಾವೀದನ ಲೈಫ್ ಚರಿತ್ರೆ ಫುಲ್ ನೋಡಬೇಕಾದ್ರೆ ಓವರಾಲ್ ಆತನು ದೇವರ ಮನಸ್ಸಿಗೆ ಒಪ್ಪುವಂಥ ಮನುಷ್ಯ. ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ಆತನು ತಪ್ಪಿ ಹೋದನು. ಅದು ಕೆಲವು ಕಾಲನೇ, ಲೈಫ್ ಪೂರ್ತಿಯಾಗಿರಲಿಲ್ಲ. ಒಂದು ಮೊಮೆಂಟ್ ಆಫ್ ವೀಕ್ನೆಸ್, ಒಂದು ಬಲಹೀನತೆ ಒಂದು ಸ್ಥಿತಿಯಲ್ಲಿ, ಆ ಒಂದು ಸಮಯದಲ್ಲಿ ಒಂದೇ ಸಾರಿ ಆತನು ಇದನ್ನು ತಪ್ಪು ಮಾಡಿದ್ದು. ಸೊ ಅದನ್ನು ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ದಾವೀದ ಮಹಾಭಕ್ತ. ಅವನ ಮಿಸ್ಟೇಕ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂಥರ ನನಗೆ ಹಿಂಜರಿಯುತ್ತೆ. ಯಾಕೆಂದರೆ ದೊಡ್ಡ ದೇವರ ಮಹಾಭಕ್ತ, ಆದರೆ ದೇವ್ರು ಬರೆದಿದ್ದಾರಲ್ಲ ಅವನು ಮಾಡಿರೋ ಮಿಸ್ಟೇಕ್ನ. ಸೊ ಏನಕ್ಕೆ ಇದನ್ನ ಬಗ್ಗೆ ನಾವು ಧ್ಯಾನ ಮಾಡ್ತಾಯಿದ್ದೀವಿ ಅಂತಂದರೆ, ಇಂಥ ದೊಡ್ಡ ಭಕ್ತ, ದೇವರ ಸನ್ನಿಧಾನದಲ್ಲಿ ಹೆಚ್ಚು ಸಮಯ ಕಳೆದಿರುವಂಥ ಭಕ್ತ, ದೇವರ ಹತ್ರದಿಂದ ಅನೇಕ ಪ್ರಕಟಣೆಗಳನ್ನು ಹಾಡುಗಳನ್ನು ಬರೆದಿರುವಂಥ ಭಕ್ತ ಒಂದು ಸಾರಿ ತಪ್ಪು ಮಾಡ್ದ. ಸೊ ದಾವೀದನೇ ಈ ತಪ್ಪು ಮಾಡೋದಾದರೆ ನಾವು ಕೇರ್ಫುಲ್ಲಾಗಿರಬೇಕು ಅಂತ ಹೇಳುವಂಥ ಬೋಧನೆ ಅಷ್ಟೇ ಇದು. ದಾವೀದನ ತಪ್ಪನ್ನ ದೊಡ್ಡದಾಗಿ ಮ್ಯಾಗ್ನಿಫೈ ಮಾಡಿ ಹೇಳಕ್ಕೆ ಬರ್ತಾಯಿಲ್ಲ ನಾನು. ಅಂದರೆ ಇಂತಹ ದೊಡ್ಡ ಮನುಷ್ಯನೇ ತಪ್ಪು ಮಾಡಿದ್ದಾನೆ ಅಂತಂದರೆ ನಾವು ಕೂಡ ಕೇರ್ಫುಲ್ಲಾಗಿರಬೇಕು ಅಂತ ಹೇಳುವಂಥ ಒಂದು ಸಂದೇಶ ಇದು. ಮತ್ತು ದಾವೀದ ಅದು ಯಾಕೆ ಮಾಡ್ದ, ಹೇಗಾಯಿತು ಅನ್ನೋದು ಕೂಡ ಕೆಲವು ವಿಷಯ ಇದನ್ನು ನೋಡ್ಕೊಳ್ಳೋಣ. ಸೊ ದಾವೀದ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ನಿನ್ನ ವಿರೋಧವಾಗಿ ತಪ್ಪು ಮಾಡಿದೆ ಅಂತ ಹೇಳಿ ದಾವೀದ ಕೂಡ ಯೋಸೆಫನ್ ಥರ, ಎಲೀನ್ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ. ಸೊ ವ್ಯಭಿಚಾರ ಅನ್ನೋದು, ಜಾರತ್ವ ಅನ್ನೋದು ದೇವರಿಗೆ ವಿರೋಧವಾಗಿ ಮಾಡುವಂಥ ಪಾಪ. ದಾವೀದ ಇದಕ್ಕೆ ಪಶ್ಚಾತ್ತಾಪ ಪಡ್ತಾನೆ. ಸೊ ಆ ಥಿಂಗ್ಸ್ ಇದನ್ನು ನೋಡೋಣ. ನಾವೀಗ 2 ಸಮುವೇಲ 11ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನ ನೋಡಿಕೊಡೋಣ. ಮರುವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವೀದನು ಯೋವಾಬನನ್ನು, ತನ್ನ ಸೇವಕರನ್ನು, ಎಲ್ಲ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳುಹಿಸಿದನು. ಇವರು ಹೋಗಿ ಅಮ್ಮೋನಿಯರ ಪ್ರಾಂತ್ಯಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಈ ಒಂದು ವಚನ ಬರೆಯುವಾಗ ದಾವೀದನ ಲೈಫಲ್ಲಿ ದೇವರು ದಾವೀದನ ಸಿಂಹಾಸನನ ಸ್ಥಾಪಿತ ಮಾಡಿದರು ಅಂತ ಹೇಳಿ ನಾವು ಓದ್ತೀವಿ. ಇದಕ್ಕೆ ಮುಂಚೆ 10ನೇ ಅಧ್ಯಾಯದಲ್ಲೆಲ್ಲ ಎಲ್ಲ ಯುದ್ಧಗಳ ಮೇಲೆ ದಾವೀದನಿಗೆ ದೇವರು ಜಯ ಕೊಡ್ತಾಯಿದ್ರು ಅಂತ ಕೂಡ ನಾವು ಓದಿದ್ದೀವಿ ಈ ವಚನಕ್ಕೆ ಮುಂಚೆ. ಮತ್ತು ಈ ಒಂದು ಸಮಯದಲ್ಲಿ ದಾವೀದ ಏನು ಮಾಡ್ತಾಯಿದ್ದಾನೆ, ಯುದ್ಧಕ್ಕೆ ಹೋಗ್ಬೇಕಾಗಿತ್ತು ಅವನು ಈ ಸಮಯಕ್ಕೆ. ನೋಡಿ ಬರೆದಿದೆ, ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ, ಅಂದರೆ ಅರಸ ದಾವೀದ ಯುದ್ಧಕ್ಕೆ ಹೋಗುವಂಥ ಸಮಯದಲ್ಲಿ ದಾವೀದ ಏನು ಮಾಡ್ತಾ ಇದ್ದಾನೆ, ತಾನು ಯುದ್ಧಕ್ಕೆ ಹೋಗದೆ ಯೋವಾಬನನ್ನು, ತನ್ನ ಸೇವಕರನ್ನು ಕಳಿಸ್ದ. ಆದರೆ ಇವನು ಅರಮನೆಯಲ್ಲೇ ಆ ದಿನ ಇದ್ದ ಅಂತ ಹೇಳಿ ಬೈಬಲ್ಲು ಇಲ್ಲಿ ಬರೆದಿದೆ. ಯುದ್ಧಕ್ಕೆ ಹೋಗೋ ಸಮಯದಲ್ಲಿ ಈತನು ಯಾಕೆ ಮನೆಯಲ್ಲಿದ್ದ? ಇದು ದಾವೀದ ಮಾಡಿರೋ ಒಂದು ಮಿಸ್ಟೇಕ್. ಇದನ್ನು ದೇವ್ರು ನೋಡಿ 2 ಬರೆದಿದ್ದಾರೆ. ಅವ್ರು ಮಾಡಿರೋ ಮಿಸ್ಟೇಕ್ನ ನಾವು ಮಾಡಬಾರ್ದು. ಎಲ್ಲಿ ತಪ್ಪಿ ಹೋಗಿದ್ದಾರೆ ಅನ್ನೋದನ್ನು ದೇವ್ರು ನಮಗಿಲ್ಲಿ ಪಾಯಿಂಟ್ ಮಾಡಿ ಹೇಳ್ತಾ ಇರೋದು. ಆ ರೀತಿ ನಾವು ತಪ್ಪೋಗಬಾರ್ದು ಅಂತ. ಸೊ ಈ ಒಂದು ಸಮಯದಲ್ಲಿ ದಾವೀದ ಯುದ್ಧಕ್ಕೆ ಹೋಗ್ದಿರಾ ಮನೇಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತಾಯಿದ್ದಾರೆ. ಯಾಕೆ ದಾವೀದ ಈ ರೀತಿ ಮಾಡಿದ್ರು
ಇನ್ನೂ ಕೆಲವು ವಚನ ಓದೋಣ, ಅವಾಗೆ ನಿಮಗಿದು ಅರ್ಥ ಆಗೋದು. 2ನೇ ವಚನ ಓದೋಣ. ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ಕೂಡಲೇ ದಾವೀದನು ಒಬ್ಬನನ್ನು ಕರೆದು ಆ ಸ್ತ್ರೀ ಯಾರೆಂದು ಕೇಳಲು ಅವನು, ಆಕೆಯು ಎಲಿಯಾಮನ ಮಗಳು, ಹಿತ್ತಿಯನಾದ ಉರಿಯನ ಹೆಂಡತಿಯೂ ಆಗಿರುವ ಬೆತ್ಷೆಬ ಅಲ್ಲವೋ ಎಂದು ಉತ್ತರ ಕೊಟ್ಟನು. 4ನೇ ವಚನ. ಆಗ ದಾವೀದನು ಆಗಲೇ ಋತುಸ್ನಾನ ಮಾಡಿಕೊಂಡಿದ್ದ ಆಕೆಯನ್ನು ದೂತರ ಮುಖಾಂತರವಾಗಿ ಕರೆ ಕಳುಹಿಸಿದನು. ಆಕೆಯು ಬರಲು ಆಕೆಯನ್ನು ಕೂಡಿದನು. ಅನಂತರ ಆಕೆಯು ತನ್ನ ಮನೆಗೆ ಹೋದಳು. ಆಕೆಯು ತಾನು ಗರ್ಭ ಧರಿಸಿದ್ದು ಗೊತ್ತಾದಾಗ ದಾವೀದನಿಗೆ ವರ್ತಮಾನ ಕಳುಹಿಸಿದಳು. ಸೊ ದಾವೀದ ಏನು ಮಾಡ್ತಾನೆ, ಯುದ್ಧಕ್ಕೆ ಹೋಗ್ದಿರ ಮನೆಯಲ್ಲಿದ್ದ. ಅಂದರೆ ಈ ಸಮಯದಲ್ಲಿ ಆತನು ಯುದ್ಧದಲ್ಲಿರಬೇಕಾಗಿತ್ತು. ಯುದ್ಧದಲ್ಲಿ ಇಲ್ದಿರ ಮನೆಯಲ್ಲಿರೋದಕ್ಕೆ ಕೆಲವು ಪ್ರಾಬ್ಲಮ್ಗಳಾಗ್ತಾಯಿದೆ. ಈಗ ಮನೆಯಲ್ಲಿದ್ದಿದ್ದು ಮಾತ್ರ ಅಲ್ಲ, ಮಂಚದಿಂದ ಎದ್ದು ಸಾಯಂಕಾಲದ ಟೈಮಲ್ಲಿ ದಾವೀದ ಏನು ಮಾಡ್ತಾನೆ, ಮಂಚದಿಂದ ಎದ್ದನು. ಅಂದರೆ ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ. ಯುದ್ಧಕ್ಕೆ ಹೋಗೋ ಸಮಯದಲ್ಲಿ ಮನೇಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ನಿದ್ದೆ ಮಾಡ್ತಾಯಿದ್ದಾನೆ. ನಿದ್ದೆ ಮಾಡಿ ರಿಲ್ಯಾಕ್ಸ್ ಆಗಿ ಸಾಯಂಕಾಲ ಹಿಂಗೆ ಎದ್ದು ಸ್ವಲ್ಪ ಟೆರೆಸ್ ಮೇಲೆ ಬಂದು ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ಹೇಳಿ ಬರೋವಾಗ ಮೇಲಿಂದ ಒಂದು ಹೆಂಗಸನ್ನು ನೋಡ್ತಾನೆ. ಆದರೆ ಆ ಸಮಯದಲ್ಲಿ ಹೆಂಗಸು ಸ್ನಾನ ಮಾಡೋದನ್ನು ನೋಡ್ತಾನೆ. ಸೊ ಆ ಒಂದು ಸಮಯದಲ್ಲಿ ದಾವೀದ ಆಲ್ರೆಡಿ ನಿದ್ದೆಯಿಂದ ಎದ್ದಿದ್ದಾನೆ. ಆಕೆಯನ್ನು ನೋಡಿ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾನೆ. ಜ್ಞಾನೋಕ್ತಿಯಲ್ಲಿ ಒಂದು ವಚನ ಬರೆದಿದೆ, ಆಕೆ ಸುಂದರವಾಗಿರೋದನ್ನು ನೋಡಿ ಆಕೆಯ ಸುಂದರತೆಯನ್ನು ನೀನು ಆಸೆ ಪಡಬೇಡ ಅಂತ ಹೇಳಿ ಒಂದು ವಚನ ಬರೆದಿದೆ. ಜ್ಞಾನೋಕ್ತಿ ಯಾರೋ ಸಾಲೋಮನ ಬರೆದಿರೋದು, ದಾವೀದನ ಮಗ. ಸೊ ಆಸೆ ಪಡಬೇಡ ಅಂತ ಬರೆದಿದೆ. ಸೊ ದಾವೀದ ಏನೋ ನೋಡಿ ಆಸೆ ಪಡ್ತಾ, ನೋಡಿದ ತಕ್ಷಣ ಅವಳನ್ನ ಆಸೆ ಪಟ್ಟ, ನೋಡಿದ ತಕ್ಷಣ ಅವಳ ಜೊತೆ ಕೂಡಬೇಕು ಅಂತ ಹೇಳಿ ಆಸೆ ಪಟ್ಟ. ಸೊ ಅದನ್ನು ನೋಡಿ ಆಸೆಪಟ್ಟು ಕರಿತಾ ಇದ್ದಾನೆ. ಯಾರಕ್ಕೆ ಅಂತ ಹೇಳಿ ಕೇಳುವಾಗ ಅವರು ಒಂದು ಡೀಟೇಲ್ ಕೊಡ್ತಾ ಇದ್ದಾರೆ. ಇಲ್ಲಿ ಅವ್ರು ಬಂದ್ಬಿಟ್ಟು ಮದುವೆ ಆಗಿರೋಳು, ಉರಿಯನ ಹೆಂಡತಿ, ಇನ್ನೊಬ್ಬನ ಹೆಂಡತಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಇನ್ನೊಬ್ಬರ ಹೆಂಡತಿ ಅಂತ ಹೇಳಬೇಕಾದ್ರೆ ದಾವೀದ ಬಿಡಬೇಕಾಗಿತ್ತಲ್ವ. ಅವನೇನು ಈ ಸಮಯದಲ್ಲಿ ಏನು ಮಾಡ್ದ ದಾವೀದ, ಇನ್ನೊಬ್ಬನ ಹೆಂಡತಿ ಆದರೂ ಪರವಾಗಿಲ್ಲ, ಅವಳಂದರೆ ನನಗಿಷ್ಟ, ಕರ್ಕೊಂಡು ಬಾ ಅಂತ ಹೇಳಿ ದೂತರನ್ನ ಕಳಿಸಿ ಆಕೆಯನ್ನು ಕರ್ಕೊಂಡು ಬರ್ತಾರೆ. ಸೊ ಆಕೆ ಬಂದಾದಮೇಲೆ ಅವಳನ್ನು ಕೂಡಿ ತಪ್ಪು ಮಾಡ್ತಾನೆ ದಾವೀದ ಈ ಒಂದು ವಿಷಯದಲ್ಲಿ ಮಾತ್ರ. ಸೊ ಇವಾಗ ಏನಾಗುತ್ತೆ, ತಪ್ಪು ಮಾಡಿದಾಗ ಕಳಿಸ್ಬಿಡ್ತಾನೆ, ಆಗೋಯ್ತು ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ವಾಪಸ್ಸು. ಅಲ್ಲೇನಾಗುತ್ತೆ, ಆಕೆ ಗರ್ಭ ಧರಿಸಿದಾಳೆ ಅಂತ ಹೇಳಿ ಗೊತ್ತಾಗಿದ್ದ ತಕ್ಷಣ ದಾವೀದ ಏನು ಮಾಡ್ತಾನೆ, ಈ ವಿಷಯನ ಮುಚ್ಚಾಕಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಯೋಬನನ್ನು ಒಂದು ಸಂದೇಶ ಕಳಿಸಿ ಯೋವಾಬನಿಗೆ ಅಲ್ಲಿರೋ ಉರಿಯನನ್ನು ಕಳಿಸು ಅಂತ ಹೇಳಿ ಲೆಟ್ರ್ ಕಳಿಸ್ತಾನೆ. ಉರಿಯ ಬಂದು, ನಾವು ಅದೆಲ್ಲ ಡೀಟೇಲಾಗಿ ಹೋಗೋದು ಬೇಡ, ಉರಿಯ ಬಂದು ಏನು ಮಾಡ್ತಾನೆ, ಅವನ ಮನೆಗೆ ಹೋಗೋದೇ ಇಲ್ಲ, ಅರಮನೆಯಲ್ಲೇ ಮಲ್ಕೊತಾನೆ. ದಾವೀದ ಅಂದ್ಕೊಂಡ ಈ ಒಂದು ತಪ್ಪನ್ನು ಮುಚ್ಚಾಕಿದ್ರೆ, ಈ ಉರಿಯ ಹೋಗಿ ಅವನ ಹೆಂಡತಿ ಜೊತೆ ಮಲ್ಕೊಂಡ್ರೆ ಅದು ಅವನ ಮಗು ಅಂತ ಹೇಳಿ ಅಂದ್ಕೊತಾರೆ, ನಾನು ಮಾಡಿದ್ದೆ ಅಂತ ಹೇಳಿ ಉರಿಯ ಅಂದ್ಕೊಳಲ್ಲ ಅಂತ ಹೇಳಿ ಈ ಒಂದು ತಪ್ಪನ್ನು ಮುಚ್ಚಾಕೋದಕ್ಕೇ ಉರಿಯನನ್ನು ಆ ಒಂದು ಯುದ್ಧದಿಂದ ಕರೆ ಕಳಿಸ್ತಾನೆ. ಮನೆಗೆ ಪ್ಯಾಲೇಸಿಗೆ ಬಾ, ರಾಜ್ಯಕ್ಕೆ ಬಾ ಅಂತ ಹೇಳಿ ಕರೆ ಕಳಿಸ್ತಾನೆ. ಉರಿಯ ನೋಡಿ ಬಹಳ ಒಳ್ಳೆ ಮನುಷ್ಯ, ದಾವೀದನಿಗೆ ಲಾಯಲ್ ಆಗಿರುವಂಥ ಮನುಷ್ಯ, ನಂಬಿಗಸ್ತನಾಗಿರುವಂಥ ಮನುಷ್ಯ, ಒಂದು ನೀತಿವಂತನಾದಂಥ ಮನುಷ್ಯ, ದಾವೀದನಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರುವಂಥ ಒಳ್ಳೆ ಮನುಷ್ಯ, ಒಳ್ಳೆಯ ಸೇವಕ ಮತ್ತು ಮಹಾಬಲಿಷ್ಠರ ಒಂದು ಪಟ್ಟಿಯಲ್ಲಿ, ಯುದ್ಧ ವೀರರ ಪಟ್ಟಿಯಲ್ಲಿ ಉರಿಯನ ಹೆಸರು ಕೂಡ ಇದೆ. ಸೊ ಮಹಾಬಲಿಷ್ಠ, ಒಳ್ಳೆಯವನು, ಎಲ್ಲ ಒಳ್ಳೆ ಕ್ಯಾರೆಕ್ಟರ್ ಇರುವಂಥ ಮನುಷ್ಯ. ಸೊ ಇವನೇನು ಮಾಡ್ತಾನೆ, ದಾವೀದ ಅವನಿಗೆ ಕುಡಿಸ್ತಾನೆ, ಹೋಗಲ್ಲಿ ಮಲ್ಕೊಳ್ಳಿ ಅಂತ. ಅವನು ಕುಡ್ದಿರೋ ಸಮಯದಲ್ಲಿ ಕೂಡ ನೋಡಿ ಅವನು ಕೆಲಸಕ್ಕೆ ಮರ್ಯಾದೆ ಕೊಡ್ತಾ ಇದ್ದಾನೆ. ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ, ನಾನು ಮಾತ್ರ ಯಾಕೆ ನನ್ನ ಹೆಂಡತಿ ಜೊತೆ ಹೋಗಿ ಎಂಜಾಯ್ ಮಾಡಬೇಕು ಅಂತ ಹೇಳಿ ಕುಡ್ದಿರೋ ಒಂದು ಮತ್ತಲ್ಲೂ ಕೂಡ ಆ ರೀತಿ ಮಾತಾಡ್ತಾ ಇದ್ದಾನೆ. ಅದು ದಾವೀದನಿಗೆ ತುಂಬ ಚುಚ್ಚಿರುತ್ತೆ ಮಾತು ಕೇಳಿಸ್ಕೊಂಡಿದ್ದ ತಕ್ಷಣ ಅಲ್ವಾ.
ಯಾಕೆಂದರೆ ದಾವಿದ ನೋಡಿ, ಎಲ್ಲರೂ ಯುದ್ಧದಲ್ಲಿ ಬಿಟ್ಬಿಟ್ಟು ಇವನು ಮಾತ್ರ ಮನೇಲಿದ್ದ. ಆ ಒಂದು ತಪ್ಪನ್ನ ಮಾಡ್ದ. ಇವನು ಅವನ ಹೆಂಡತಿ ಜೊತೆನೇ ಹೋಗಿ ಮಲ್ಕೊಳ್ಳೋದಕ್ಕೆ ರೆಡಿಯಾಗಿಲ್ಲ. ದಾವಿದ ಇನ್ನೊಬ್ಬನ ಹೆಂಡತಿ ಜೊತೆ ಮಲ್ಕೊಂಡ. ಈ ಸಮಯದಲ್ಲಿ ದಾವಿದ ಮಾಡಿದ ತಪ್ಪು. ಸೊ ಇವನು ಹೋಗಿಲ್ಲ ಅವನ ಹೆಂಡತಿ ಜೊತೆ ಮಲ್ಕೊಳ್ಳೋದಕ್ಕೆ. ಸೊ ಅದು ವಿಷಯ ಬಹಿರಂಗವಾಗಿ ಬರುತ್ತಲ್ವ, ನನ್ನ ಹೆಂಡತಿ ಹೇಗೆ ಗರ್ಭಿಣಿ ಆದ್ಲು ಅಂತ ಹೇಳಿ ಉರಿಯನ್ಗೊಂದು ಡೌಟ್ ಬರುತ್ತಲ್ವ. ಸೊ ದಾವಿದ ಏನು ಮಾಡ್ದ, ಓಕೆ ಇವನೇನು ಮಾಡ್ತಾಯಿಲ್ಲ, ಇವನ್ನ ಕೊಲ್ಸೋಣ ಅಂತ ಹೇಳಿ ಅವನ ಸಾವಿನ ನೋಟ್ನ ಉರಿಯನ ಕೈಲೇ ಕೊಟ್ಟು, ಆ ಒಂದು ನೋಟ್ನ ಯೋವಾಬ ಓದಿ ಉರಿಯನ್ನ ಸಂಚು ಮಾಡಿ ಸಾಯಿಸಿದ್ರು. ಒಂದು ವ್ಯಭಿಚಾರ ಮಾಡ್ದ, ಇನ್ನೊಂದು ಉರಿಯನ್ನ ಸಾಯಿಸ್ದ. ಉರಿಯ ಒಳ್ಳೆ ಮನುಷ್ಯ, ಒಂದು ಅಮಾಯಕ ಮನುಷ್ಯ, ಒಳ್ಳೆ ಮನುಷ್ಯ, ದಾವಿದನಿಗೆ ನಂಬಿಗಸ್ತನಾಗಿದ್ದಂಥ ಮನುಷ್ಯ. ದಾವಿದ ನೋಡಿ ಅವನ ಹೆಂಡತಿ ಜೊತೆ ಮಲಗಿರೋದು ಮಾತ್ರ ಮಾಡದೆ ಆಕೆ ಗಂಡನನ್ನು ಕೂಡ ಯುದ್ಧದಲ್ಲಿ ಸಂಚು ಮಾಡಿ ಸಾಯಿಸ್ದ. ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ಬರೆದಿರೋ ಪ್ರಕಾರ ದಾವಿದ 2-3 ದಶಾಜ್ಞೆಗಳನ್ನು ಮೀರಿದ. ಒಂದು ಏನಂದರೆ, ನೀನು ವ್ಯಭಿಚಾರ ಮಾಡಬಾರದು ಅನ್ನೋದನ್ನು ಮೀರ್ದ. ನೀವು ಕೊಲೆ ಮಾಡಬಾರ್ದು ಅನ್ನೋದನ್ನು ಕೂಡ ಮೀರ್ದ. ಮತ್ತೊಬ್ಬ ಹೆಂಡತಿಯನ್ನು ಆಶಿಸಬಾರದು ಅನ್ನೋ ಒಂದು 3 ಆಜ್ಞೆಗಳನ್ನು ಮೀರಿದ ದಾವಿದ. ಇದಾದಮೇಲೆ ಕೂಡ ದಾವಿದ ಇನ್ನೂ ರಿಯಲೈಸ್ ಆಗ್ತಾ ಇಲ್ಲ ಆತನು ತಪ್ಪು ಮಾಡ್ತಾ ಇದ್ದಾನೆ ಅಂತ. ಆಕೆ ಜೊತೆ ಮಲಗುವಾಗೂ ಕೂಡ ಆತನಿಗೆ ರಿಯಲೈಸ್ ಆಗಿಲ್ಲ ಆತನು ತಪ್ಪು ಮಾಡ್ತಾ ಇದ್ದಾನೆ ಅಂತ. ಅವನು ಉರಿಯನನ್ನು ಸಾಯಿಸುವಾಗೂ ಕೂಡ ಅವನಿಗೆ ರಿಯಲೈಸ್ ಆಗಿಲ್ಲ ತಪ್ಪು ಮಾಡ್ತಾ ಇದ್ದಾನೆ ಅಂತ. ಇನ್ನೊಬ್ಬನ ಹೆಂಡತಿ ಅಂತ ಹೇಳಿ ಗೊತ್ತಾದ ಮೇಲೂ ಆಸೆ ಪಡುವಾಗೂ ಕೂಡ ದಾವಿದನಿಗೆ ಆ ಸಮಯದಲ್ಲಿ ತಪ್ಪು ಅಂತ ಹೇಳಿ ಗೊತ್ತಾಗ್ತಾನೆ ಇಲ್ಲ. ಇದೇ ರೀತಿ 1 ವರ್ಷ ಕೂಡ ಆಗೋಯ್ತು, ದಾವಿದನಿಗೆ ಅವನ ತಪ್ಪು ರಿಯಲೈಸೇ ಆಗಿಲ್ಲ. ಯಾಕೆ ಈ ರೀತಿ ಇದ್ದ ದಾವಿದ ಈ ಸಮಯದಲ್ಲಿ? ಯಾಕೆ ತಪ್ಪು ಮಾಡಿದ್ರೂ ಆತನಿಗೆ ತಪ್ಪಿನ ಅರಿವು ಆಗ್ತಾ ಇಲ್ಲ ಈ ಸಮಯದಲ್ಲಿ? ಯಾಕೆಂದರೆ ಒನ್ ಆಫ್ ದ ರೀಸನ್ಸ್ ಏನಂದರೆ, ಅನೇಕ ಸೇವಕರು ಈ ಮಾತು ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ, ಬೈಬಲಲ್ಲಿ ಕೂಡ ಅನೇಕ ವಚನಗಳನ್ನ ನೋಡಿದ್ದೀನಿ. ಈ ಒಂದು ಸಮಯದಲ್ಲಿ ದಾವಿದನ ಸಿಂಹಾಸನನ ದೇವರು ಸ್ಥಾಪನೆ ಮಾಡಿದರು. ದಾವಿದನ ಹೆಸರನ್ನ ದೇವರು ಕೀರ್ತಿಗೊಳಿಸಿದ್ರು. ಅನೇಕರಿಗೆ ದಾವಿದ ಫೇಮಸ್ಸು, ಎಸ್ಟಾಬ್ಲಿಷ್ ಆಗಿರೋ ರಾಜ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಯಿತು. ದಾವಿದ ಈ ಒಂದು ಸಮಯದಲ್ಲಿ ಬಹಳ ಸಕ್ಸಸ್ಫುಲ್ ಕಿಂಗ್, ಒಂದು ಫೇಮಸ್ ಕಿಂಗು, ಸಕ್ಸಸ್ಫುಲ್ ಕಿಂಗು. ಅನೇಕ ಐಶ್ವರ್ಯ, ಆಸ್ತಿ, ಅಂತಸ್ತು, ಆಳು ಕಾಳು ಮತ್ತು ಅನೇಕ ಸೇವಕರು ಎಲ್ಲ ಇದೆ ದಾವಿದನಿಗೆ. ಈ ಸಮಯದಲ್ಲಿ ಏನೂ ಕೊರತೆ ಇಲ್ಲ, ಯಾರೂ ಆತನ ಹಿಂಡಟ್ಟಿ ಸಾಯಿಸೋಕ್ಕೆ ಬರ್ತಾಯಿಲ್ಲ, ಸೇಫಾಗಿದ್ದಾನೆ. ಈ ಒಂದು ಸಮಯದಲ್ಲಿ ತುಂಬ ಸಕ್ಸಸ್ಸು, ತುಂಬ ಆಶೀರ್ವಾದಗಳು ನೋಡಿ ನನಗನ್ಸುತ್ತೆ ದಾವಿದ ಈ ಒಂದು ಸಮಯದಲ್ಲಿ ರಿಲ್ಯಾಕ್ಸ್ ಆಗಿಬಿಟ್ಟ. ಈ ಒಂದು ಸಮಯದಲ್ಲಿ ದಾವಿದ ದೇವರ ಹತ್ರ ಎಷ್ಟು ಕ್ಲೋಸ್ ಆಗಿದ್ನೋ ನಿಮಗೂ ನಮಗೂ ಗೊತ್ತಿಲ್ಲ. ಆದರೆ ದೇವರ ಹತ್ರ ಬಹಳ ಕ್ಲೋಸ್ ಆಗಿ ಆತನ ಇದ್ದಿದ್ರೆ ಈ ಒಂದು ಎಚ್ಚರಿಕೆ ಆತನಿಗೆ ಬರ್ತಾಯಿತ್ತು. ಯೋಸೆಫ ಹೇಳ್ತಾನಲ್ವಾ, ಅವಳು ಬಂದು ಕೇಳಿದ ತಕ್ಷಣ ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ, ದೇವರು ಅನ್ನೋದು ಯೋಸೆಫನ ಮೈಂಡಿಗೆ ಬಂತು. ಆದರೆ ಈ ಸಮಯದಲ್ಲಿ ಮಾತ್ರ ದಾವಿದನಿಗೆ ದೇವರು ಅನ್ನೋದು ಮೈಂಡಲ್ಲಿ ಬಂದಿಲ್ಲ. ನನಗನ್ಸುತ್ತೆ ಅವನು ತುಂಬ ಸಕ್ಸಸ್ಫುಲ್ ಆಗಿರೋದು ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟ. ಕೆಲವು ದಿವಸಗಳು ಗೊತ್ತಾಗಿಲ್ಲ ಅಂತ ಹೇಳಿ ಅನಿಸುತ್ತೆ. ಸೊ ಇದೆಲ್ಲ ಆದಮೇಲೂ ಕೂಡ ದಾವಿದನಿಗೆ ರಿಯಲೈಸ್ ಆಗೋದಿಲ್ಲ. ನಾತಾನ್ ಪ್ರವಾದಿ ಬಂದು ಹೇಳೋವರೆಗೂ ಆತನು ಮಾಡಿದ ತಪ್ಪು ಅವನಿಗೆ ಗೊತ್ತಾಗಿಲ್ಲ. ನಾತಾನ್ ಪ್ರವಾದಿ ಬರ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಒಂದು ವಚನ ಓದೋಣ. 1ನೇ ಸಮುವೇಲ 11ನೇ ಅಧ್ಯಾಯ ಕಡೇ ವಚನ. ದುಃಖ ಕಾಲ ತೀರಿದ ನಂತರ ದಾವಿದನು ಆಕೆಯನ್ನು ತನ್ನ ಮನೆಗೆ ಕರೆತರಿಸಿ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡನು. ಆಕೆಯು ಅವನಿಂದ ಒಬ್ಬ ಮಗನನ್ನು ಹೆತ್ತಳು. ಸೊ ಗಂಡನ ಸಾಯಿಸ್ತಾ ಇನ್ನೊಬ್ಬನ ಹೆಂಡತಿನ ಇವನ ಹೆಂಡತಿಯನ್ನಾಗಿ ಮಾಡಿಕೊಂಡ. ಇವಾಗ ದಾವಿದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿತ್ತು. ಕಡೇ ವಚನ, ಇದನ್ನು ಪಾಯಿಂಟ್ ಔಟ್ ಮಾಡಿ ಸ್ವಲ್ಪ ಗಮನ ಕೊಟ್ಟು ಓದಿ. ದಾವಿದನ ಈ ಕೃತ್ಯವು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು. ದಾವಿದ ದೇವರ ಮನಸ್ಸಿಗೆ ಒಪ್ಪುವಂಥ ಮನುಷ್ಯ, ಮಹಾಭಕ್ತ. ದೇವರಿಗೆ ದಾವಿದ ಅಂದರೆ ಬಹಳ ಇಷ್ಟ. ದಾವಿದ ಕೂಡ ದೇವ್ರನ್ನ ತುಂಬ ಪ್ರೀತಿ ಮಾಡ್ದ. ನನಗೆ ಬಹಳ ಒಪ್ಪಿಗೆಯಾದ ಮನುಷ್ಯ ಅಂತ ಹೇಳಿ ದೇವರು ದಾವಿದ ಮಾಡಿದ ಈ ತಪ್ಪನ್ನು ಅಪ್ರೂವ್ ಮಾಡಿದ್ರ. ದೇವರು ಹೇಳ್ತಾ ಇದ್ದಾರೆ,
ಈ ಒಂದು ವಿಷಯದಲ್ಲಿ ಯೆಹೋವನ ದೃಷ್ಟಿಯಲ್ಲಿ ದಾವೀದ ಮಾಡಿದ್ದು ಕೆಟ್ಟದ್ದಾಗಿತ್ತು. ದೇವರು ನೋಡಿ ಪಕ್ಷಪಾತಿ ಅಲ್ಲ. ಅದು ದಾವೀದ ಮಾಡಿದ್ರೂ ಪರವಾಗಿಲ್ಲ, ಸೇವಕರು ಮಾಡಿದ್ರೂ ಪರವಾಗಿಲ್ಲ, ಭಿಕ್ಷುಕ ಮಾಡಿದ್ರೂ ಪರವಾಗಿಲ್ಲ, ದೇವರ ಸನ್ನಿಧಾನದಲ್ಲಿ ತಪ್ಪೇ. ಸೊ ಇದಕ್ಕೆ ದಾವೀದ ರಿಯಲೈಸೇ ಆಗಿಲ್ಲ. ಅದಕ್ಕೆ 12ನೇ ಅಧ್ಯಾಯದಲ್ಲಿ ದೇವರು ನಾತಾನನ್ನು ಕಳಿಸ್ತಾ ಇದ್ದಾರೆ. ನಾತಾನು ಹೇಳುವಂಥ ಕೆಲವು ಥಿಂಗ್ಸ್ ಇಲ್ಲಿ ಓದೋಣ. ನಾತಾನು ಒಂದು ಪ್ಯಾರಬಲ್ ಥರ ಕೆಲವು ವಿಷಯ ಹೇಳ್ತಾನೆ. ಇನ್ನೊಂದು ಕುರಿನ ಒಬ್ಬ ತಗೊಬಂದು ಸಾಯಿಸಿ ತನ್ನ ಮನೆಗೆ ಬಂದಿರೋ ಅತಿಥಿ ಕೊಟ್ಟ ಅಂತ. ಸೊ ಇದೆಲ್ಲ ಆದಮೇಲೆ ದಾವೀದ ಕೊಡೋ ಸ್ಟೇಟ್ಮೆಂಟು ಇಲ್ಲಿ ಓದೋಣ. 5ನೇ ವಚನ. ಇದನ್ನು ಕೇಳಿ ದಾವೀದನು ಆ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು. ಸೊ ನಾತಾನ್ ಎಕ್ಸ್ಪ್ಲೇನ್ ಮಾಡಿದ್ದು ದಾವೀದನ ಬಗ್ಗೆನೇ. ಆದರೆ ದಾವೀದ ಅದು ಕೇಳಿಸ್ಕೊಂಡಿದ್ದ ತಕ್ಷಣ ಮನುಷ್ಯನ ಮೇಲೆ ಬಹಳವಾಗಿ ಕೋಪಗೊಂಡು ನಾತಾನನಿಗೆ, ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ಅದು ಕೇಳಿಸ್ಕೊಂಡಿದ್ದ ತಕ್ಷಣ ದಾವೀದನಿಗೆ ಗೊತ್ತಾಯಿತು. ಅದು ಒಂದು ಪ್ಯಾರಬಲ್ ಥರ ಹೇಳಿದ್ರು ನಾತಾನ. ದಾವೀದನಿಗೆ ಅದು ಅರ್ಥ ಆಗಿಲ್ಲ, ಆದರೆ ಪ್ಯಾರಬಲ್ ಅರ್ಥ ಆಯಿತು. ಆ ಪ್ಯಾರಬಲಲ್ಲಿ ಅರ್ಥ ಆಗಿದ್ದೇನೆಂದರೆ, ಆ ಮನುಷ್ಯ ಮಾಡಿದ ತಪ್ಪು ಅಂತ ಹೇಳಿ ದಾವೀದನಿಗೆ ಅರ್ಥ ಆಯಿತು. ಯಾಕೆಂದರೆ ದೇವರ ವಚನದ ಜ್ಞಾನ ಇದ್ದ ಮನುಷ್ಯ. ಆದರೆ ದಾವೀದ ಆ ತಪ್ಪು ಅವನು ಮಾಡಿದ್ದಾನೆ ಅಂತ ಹೇಳಿ ಅರ್ಥ ಆಗಿಲ್ಲ. ದಾವೀದ ಹೇಳ್ತಾನೆ, ಆ ಮನುಷ್ಯನು ಸಾಯಲೇಬೇಕು, ಯೆಹೋವನಾಣೆ. ಸೊ ಧರ್ಮಶಾಸ್ತ್ರದ ಪ್ರಕಾರ, ವಚನದ ಪ್ರಕಾರ ಈ ರೀತಿ ಮಾಡಿರೋ ಮನುಷ್ಯ ಸಾಯಲೇಬೇಕು. ಅಂದರೆ ದಾವೀದನ ಹೇಳ್ತಾನೆ, ಇಂಥ ತಪ್ಪು ಮಾಡಿರೋನು ಸಾಯಲೇಬೇಕು ಅಂತ. ಅದಕ್ಕೆ ನಾತಾನ್ ಹೇಳ್ತಾ ಇದ್ದಾರೆ, ಯೆಹೋವನಾಣೆ, ಆ ಮನುಷ್ಯನು ಸಾಯಲೇಬೇಕು. ಅವನು ಕರುಣೆ ಇಲ್ಲದೆ ಹೀಗೆ ಮಾಡಿದ್ದರಿಂದ ಆ ಕುರಿಮರಿಗಾಗಿ 4ರಷ್ಟು ಹಿಂದಕ್ಕೆ ಕೊಡಬೇಕು ಅಂದನು. ಆಗ ನಾತಾನನು ದಾವೀದನನ್ನು ನೋಡಿ, ಆ ಮನುಷ್ಯನು ನೀನೇ, ದಾವೀದ ಈ ತಪ್ಪು ಮಾಡಿರೋದು ನೀನೇ ಅಂತ ಹೇಳಿ ನಾತಾನ್ ಪ್ರವಾದಿ ಓಪನಾಗಿ ಕ್ಲಿಯರಾಗಿ ಇಲ್ಲಿ ಹೇಳ್ತಿದ್ದಾರೆ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಹೇಳುವುದೇನೆಂದರೆ, ನಿನ್ನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದವನು, ಸೌಲನ ಕೈಗೆ ಸಿಕ್ಕಿದಂತೆ ತಪ್ಪಿಸುವವನು ನಾನೇ. ಸೊ ನಿನ್ನ ಅರಸನಾಗಿ ಮಾಡಿದ ನಾನು. ಸೌಲ ನೀನನ್ನು ಯಾವಾಗೋ ಸಾಯಿಸ್ಬಿಡ್ಬೇಕಾಯ್ತು. ಸೌಲ ನೋಡಿ, ಈ ಒಂದು ಇನ್ಸಿಡೆಂಟ್ ನಡೆಯೋದಕ್ಕಿಂತ ಮುಂಚೆ ದಾವೀದನ್ನು ಎಷ್ಟು ಇಟ್ಟಾಡಿಸ್ದ, ಎಲ್ಲೆಲ್ಲೂ ಹುಡುಕ್ತಾ ಇದ್ದ ದಾವೀದನ್ನ. ಒಂದು ಗವಿಲೂ ಕಾಯ್ತಾ ಇದ್ದ, ಒಂದು ಟೆಂಟ್ ಹಾಕ್ಕೊಂಡು ಕಾಯ್ತಾ ಇದ್ದ, ಹಗಲು ರಾತ್ರಿ ದಾವೀದನ್ನು ಸಾಯಿಸಬೇಕು ಅಂತ ಹೇಳಿ ಸೌಲ ಕಾಯ್ತಾನೆ ಇದ್ದ. ದೇವರು ದಾವೀದನನ್ನು ಸೌಲನ ಕೈಗೆ ಒಪ್ಪಿಸಿಕೊಡಲಿಲ್ಲ ಅಂತ ಹೇಳಿ ನಾವು ಓದಿದ್ದೀವಿ. ಸೊ ಇದು ಹೇಳ್ತಿದ್ದಾರೆ, ಅಷ್ಟು ಹುಡುಕಿದ್ರು, ಅವನು ರಾಜನಾಗಿದ್ದು ನಿನ್ನನ್ನು ಹುಡುಕಿದ್ರು ಸಾಯಿಸೋದಕ್ಕೆ, ನಾನು ನಿನ್ನನ್ನು ಕಾಪಾಡಿದೆ, ಬಿಟ್ಟಿಲ್ಲ, ನಾನು ನಿನ್ನ ಜೊತೆ ಇದ್ದು ನಿನ್ನನ್ನು ನಡೆಸ್ದೆ. ಇದಲ್ಲದೆ ಕೆಲವು ವಚನಗಳಿಲ್ಲಿ ಬೇಡ, ಮುಂದಕ್ಕೆ ಹೋಗೋಣ. 9ನೇ ವಚನ. ಹೀಗಿರಲು ನೀನು ಯೆಹೋವನಾದ ನನ್ನ ಆಜ್ಞೆಯನ್ನು ತಿರಸ್ಕರಿಸಿ. ನಾನು ಆಲ್ರೆಡಿ 3 ಆಜ್ಞೆಗಳು ಹೇಳಿದೆ. ಅದು ಕೊಲೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಮತ್ತೊಬ್ಬನ ಹೆಂಡತಿಯನ್ನು ಆಶಿಸಬಾರದು. ನನ್ನ ಆಜ್ಞೆಯನ್ನು ತಿರಸ್ಕರಿಸಿ ನನ್ನ ದೃಷ್ಟಿಯಲ್ಲಿ ಕೆಟ್ಟದಾಗಿರುವುದನ್ನು ಮಾಡಿದ್ದೇನು. ಹಿತ್ತಿಯನಾದ ಉರಿಯನನ್ನು ಕತ್ತಿಯಿಂದ ಕೊಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿನಿಯಾಗಿ ತೆಗೆದುಕೊಂಡಿದ್ದಿ. ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದ್ದರಿಂದಲೂ ಹಿತ್ತಿಯನಾದ ಉರಿಯನನ್ನು ಅಮೋನಿಯರ ಕತ್ತಿಯಿಂದ ಕೊಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯಾಗಿ ತೆಗೆದುಕೊಂಡಿದ್ದರಿಂದಲೂ ಕತ್ತಿಯು ನಿನ್ನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ನೋಡಿ, ದಾವೀದನ ಸಾಯಿಸೋದಕ್ಕೆ ಸೌಲ ಇದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳು ಕಷ್ಟಪಟ್ಟ. ಅಷ್ಟು ವರ್ಷ ಹಿಂದೆ ಬಿದ್ದರೂ ದೇವರು ದಾವೀದನ್ನ ಸೌಲನ ಕೈಗೆ ಒಪ್ಪಿಸ್ಕೊಟ್ಟಿಲ್ಲ. ಯಾಕೆಂದರೆ ಆ ಸಮಯದಲ್ಲಿ ದಾವೀದ ದೇವರಿಗೆ ಬಹಳ ಹತ್ತಿರವಾಗಿದ್ದ. ನೋಡಿ, ನಾವು ಕಷ್ಟಗಳು ಇರಬೇಕಾದ್ರೆ, ತೊಂದರೆಗಳಿರಬೇಕಾದ್ರೆ, ಪರಿಸ್ಥಿತಿಗಳು ಮೋಸವಾಗಿರಬೇಕಾದ್ರೆ ದೇವರ ಹತ್ರ ಬಹಳ ಹತ್ತಿರವಾಗಿ ಹೋಗ್ತೀವಿ. ದಾವೀದ ನೋಡಿ, ಸೌಲನ್ನು ಅಟ್ಟಿಸ್ಕೊಂಡು ಬರಬೇಕಾದ್ರೆ ಎಷ್ಟೊಂದು ಸರಿ ದೇವರನ್ನ ನೋಡಿ, ದೇವರೇ ನನ್ನ ಕಾಪಾಡಿ, ನನ್ನ ಬಿಡಿಸಿ, ನನ್ನ ಬಲಪಡಿಸಿ ಅಂತ ಹೇಳಿ ದಾವೀದ ದೇವ್ರನ್ನ ಪ್ರತಿಯೊಂದೊಂದು ವಿಷಯದಲ್ಲೂ ದೇವರಿಗೆ ಎನ್ಕ್ವೈರ್ ಮಾಡಿ, ದೇವರ ಹತ್ರ ಪ್ರಾರ್ಥನೆ ಮಾಡಿ ಮಾಡ್ತಾಯಿದ್ದ. ಸೊ ಆ ಸಮಯದಲ್ಲಿ ದಾವೀದನಿಗೆ ದೇವರ ಹತ್ರ ಬಹಳ ಕ್ಲೋಸ್ ರಿಲೇಷನ್ಶಿಪ್ಪು. ಕಷ್ಟದಲ್ಲಿದ್ದಾನೆ, ಸಾಯಿಸಬೇಕು ಅಂತ ಹೇಳಿ ಸೌಲ ಹುಡುಕ್ತಾ ಇದ್ದಾನೆ. ಕಷ್ಟದ ಸಿಚುವೇಶನ್ ಇರಬೇಕಾದ್ರೆ ನಾವು ದೇವ್ರನ್ನ ಜಾಸ್ತಿ ಹುಡುಕ್ತೀವಿ. ಅನೇಕರು ಅನ್ಕೊತಾರೆ ಕಷ್ಟದಲ್ಲಿ ಇರಬೇಕಾದ್ರೆ ದೇವ್ರನ್ನ ಮರೀತಾರೆ ಅಂತ. ಇಲ್ಲ, ನಾವು ಕಷ್ಟದಲ್ಲಿ ಇರಬೇಕಾದ್ರೇ ದೇವ್ರನ್ನ ಜಾಸ್ತಿ ಹುಡ್ಕೋದು. ಆದರೆ ಮನುಷ್ಯ ಯಾವಾಗ ಗೊತ್ತಾ ದೇವ್ರನ್ನ ಮರ್ತೋಗೋದು?
ಅನೇಕ ವಿಷಯಗಳಲ್ಲಿ ಅನೇಕ ಮನುಷ್ಯರು ಇದು ಮಾಡೋದು. ಯಾವಾಗ ಮನುಷ್ಯರು ದೇವ್ರನ್ನ ಮರ್ತೋಗ್ತಾರೆ ಅಂತಂದರೆ ತಮ್ಮ ಐಶ್ವರ್ಯ ದಿನಗಳಲ್ಲಿ, ಸಮೃದ್ಧಿಯ ದಿನಗಳಲ್ಲಿ, ಎಲ್ಲ ಬಿಲ್ಸು ಪೇ ಆಗಿದೆ, ಏನೂ ತೊಂದರೆ ಇಲ್ಲ, ಆಲ್ರೆಡಿ ಲೈಫಲ್ಲಿ ಸಕ್ಸಸ್ ನೋಡಿದ್ದೀನಿ, ಒಳ್ಳೆ ಪೊಸಿಷನಲ್ಲಿದ್ದೀನಿ ಅಂತ ಹೇಳೋವಾಗೆ ಎಲ್ಲ ಚೆನ್ನಾಗಿರ್ಬೇಕಾದ್ರೇ ಅನೇಕರು ದೇವರನ್ನ ಮರ್ತೋಗೋದು. ದಾವೀದ ಕಷ್ಟದಲ್ಲಿದ್ದಾಗ ದೇವ್ರನ್ನ ಹುಡುಕ್ತಾ ಇದ್ದ. ಆದರೆ ದೇವರು ಆತನ ಸಿಂಹಾಸನ ಸ್ಥಾಪಿತ ಮಾಡಾದ್ಮೇಲೆ ಎಲ್ಲ ಚೆನ್ನಾಗಿದೆ ಅನ್ನೋವಾಗ ಆ ಒಂದು ಸಮಯದಲ್ಲಿ ಸ್ವಲ್ಪ ಕಾಲ ಮಾತ್ರ ದಾವೀದ ದೇವರೊಂದಿಗೆ ಅಷ್ಟು ಹತ್ತಿರವಾಗಿರಲಿಲ್ಲ ಅಂತ ಹೇಳಿ ನಾನು ಅನ್ಕೊತೀನಿ. ದೇವರ ಹತ್ರ ಅಷ್ಟು ಹತ್ತಿರವಾಗಿದ್ದರೆ ದೇವರು ದಾವೀದನಿಗೆ ಎಚ್ಚರಿಕೆ ಕೊಡ್ತಾಯಿದ್ರು ಈ ವಿಷಯದಲ್ಲಿ. ಸೊ ಆ ಒಂದು ಸಮಯದಲ್ಲಿ ಮಾತ್ರ ಒಂದು ಮೊಮೆಂಟ್ ಆಫ್ ವೀಕ್ನೆಸ್, ಆ ಒಂದು ಸಮಯದಲ್ಲಿ ದಾವೀದ ಮಾಡಿದ ತಪ್ಪು. ಸೊ ತಪ್ಪು ಇವಾಗ ತಪ್ಪು ಮಾಡಾದ್ಮೇಲೆ ನಾತಾನ್ ಏನು ಹೇಳ್ತಾ ಇದ್ದಾರೆ, ಆ ದಿನ ಎಲ್ಲ ದೇವ್ರು ನಿನ್ನ ಬಿಡಿಸಿದ್ರು, ನಿನ್ನನ್ನು ಯಾರೂ ಟಚ್ ಮಾಡೋಕ್ಕಾಗಿಲ್ಲ, ಆದರೆ ನೀನು ಈ ದಿನ ಉರಿಯನನ್ನು ಕೊಂದಿದ್ರಿಂದ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯಾಗಿ ಮಾಡ್ಕೊಳೋದ್ರಿಂದ ಕತ್ತಿ ನಿನ್ನ ಮನೆ ಬಿಟ್ಟು ಹೋಗುವುದಿಲ್ಲ. ಈ ಒಂದು ಇನ್ಸಿಡೆಂಟ್ ನಡೆದಾದ್ಮೇಲೆ ದಾವೀದನ ಲೈಫಲ್ಲಿ ಕೆಲವು ಪ್ರಾಬ್ಲಮ್ಸು ಮನೆಯಲ್ಲೇ ಸ್ಟಾರ್ಟ್ ಆಗುತ್ತೆ. ದಾವೀದನ ಹುಡುಕಿದ್ರು ಯಾರೂ ಸಾಯಿಸೋಕ್ಕಾಗ್ತಾ ಇರಲಿಲ್ಲ. ಇವಾಗ ಏನಾಗ್ತದೆ, ಈ ಒಂದು ತಪ್ಪು ಮಾಡಿದ್ರಿಂದ ಮನೆಯಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕತ್ತಿ ನಿನ್ನ ಮನೆ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ ನ್ಯಾಯ ತೀರಿಸ್ತಾ ಇದ್ದಾರೆ ದೇವರು. ಅದಾದಮೇಲೆ ದಾವೀದನ ಲೈಫಲ್ಲಿ ಏನಾಯ್ತು ಅಂತ ನಾವೆಲ್ಲ ಓದಿರ್ತೀವಿ. ಅಮ್ಮೋನ್ ಏನು ಮಾಡ್ತಾನೆ, ಅಬ್ಸಲೋಮನ್ ತಂಗಿ ಜೊತೆ ಮಲ್ಕೊತಾನೆ, ಸ್ವಂತ ತಂಗಿ ಜೊತೆ ಮಲ್ಕೊಂಡು ತಪ್ಪು ಮಾಡ್ತಾನೆ. ಅದಾದಮೇಲೆ ಅಬ್ಸಲೋಮ್ಗೆ ಕೋಪ ಬಂದು ಅಮ್ನೋನ್ನ ಸಾಯಿಸ್ತಾನೆ. ಅದಾದಮೇಲೆ ಊರು ಬಿಟ್ಟು ಹೋಗ್ತಾನೆ. ಅಬ್ಸಲೋಮ ಎಲ್ಲ ಪ್ರಿಪೇರ್ ಮಾಡಿಕೊಂಡು ತಂದೆಗೆ ವಿರೋಧವಾಗಿ ಬರ್ತಾನೆ. ತಂದೆಗೆ ವಿರೋಧವಾಗಿ ಬರ್ದಿದ್ದಲ್ದಿರ ತಂದೆಯ ಉಪಪತ್ನಿಯ ಜೊತೆ, ಅನೇಕ ಉಪಪತ್ನಿಗಳು 10 ಜನ ಅನಿಸುತ್ತೆ, ಉಪಪತ್ನಿಗಳ ಜೊತೆ ಎಲ್ಲರ ಮುಂದೆ ಮಲ್ಕೊತಾನೆ. ಸೊ ದಾವೀದ ಇದನ್ನು ಸೀಕ್ರೆಟಾಗಿ ಮಾಡ್ದ. ನ್ಯಾಯ ತೀರ್ಪೇನಾಯಿತು, ಇದನ್ನು ಓಪನ್ನಾಗಿ ನಡೆಯುತ್ತೆ ಇದು ಅಂತ ಹೇಳಿ ದೇವರು ಇದನ್ನು ಬಂದು ನಾತಾನ ಮೂಲಕ ಹೇಳಿದಾದ್ಮೇಲೆ ಅವೆಲ್ಲ ನಡೆಯೋದು. ಕತ್ತಿ ನಿನ್ನ ಮನೆ ಬಿಟ್ಟು ಹೋಗುವುದಿಲ್ಲ. ಜ್ಞಾನೋಕ್ತಿಯಲ್ಲಿ ಇನ್ನೊಂದು ವಚನ ಇದೆ, ಒಳ್ಳೇದು ಮಾಡಿದವ್ರಿಗೆ ಅಪಕಾರ ಮಾಡಿದ್ರೆ ಕೆಟ್ಟದ್ದು ಅವ್ರ ಮನೆ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ ಬರೆದಿದೆ. ಉರಿಯ ಎಲ್ಲ ವಿಷಯದಲ್ಲೂ ದಾವೀದನಿಗೆ ಒಳ್ಳೇದು ಮಾಡ್ದ. ಒಳ್ಳೆಯವನಾಗಿರೋ ಮನುಷ್ಯನಿಗೆ ದಾವೀದ ಕೆಟ್ಟದ್ದು ಮಾಡಿದ್ದಕ್ಕೆ ಕೆಟ್ಟದ್ದು ದಾವೀದನ ಮನೆ ಬಿಟ್ಟು ಹೋಗಿಲ್ಲ. ಅದಾದಮೇಲೆ ಇನ್ನೊಂದು ನೋಡಿ, ದಾವೀದ ಇವೆಲ್ಲ ನೋಡಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಜೀರ್ಣ ಮಾಡ್ಕೊಳ್ಳೋದಕ್ಕೆ. ತನ್ನ ಸ್ವಂತ ಮಗಳನ್ನ ಹಾಳು ಮಾಡಬೇಕಾದ್ರೆ ಅದು ಈಸಿ ಅಲ್ಲ ನೋಡೋದಕ್ಕೆ. ಅದಲ್ದಿರ ಅಮ್ನೋನು ಸತ್ತೋಗ್ತಾನೆ. ಅದಾದಮೇಲೆ ಅಬ್ಸಲೋಮ್ ಸತ್ತೋಗ್ತಾನೆ. ತನ್ನ ಮಕ್ಕಳು ಈ ರೀತಿ ದುಷ್ಕೃತ್ಯ ಮಾಡೋದು ದಾವೀದನಿಗೆ ನೋಡುವಾಗ ಸಹಿಸ್ಕೊಳೋಕ್ಕೆ ಬಹಳ ಕಷ್ಟ ಆಯಿತು. ಮತ್ತು ಅಬ್ಸಲೋಮ ದಾವೀದನ್ನೇ ಸಾಯಿಸಬೇಕು ಅಂತ ಹೇಳಿ ಸಂಚು ಮಾಡ್ತಾಯಿದ್ದಾನೆ, ಬೇರೆ ಯಾರೂ ಅಲ್ಲ, ಸ್ವಂತ ಹುಟ್ಟಿದ ಮಗ. ಸೊ ಇದೆಲ್ಲ ನಡೆಯೋದಕ್ಕೆ ಆಸ್ಪದ ಕೊಟ್ಟಿದ್ದು ಯಾರು ಅಂತಂದರೆ ದಾವೀದ. ಆ್ಯಕ್ಚುಲಿ ಈ ಒಂದು ತಪ್ಪು ಮಾಡಿದ್ದಕ್ಕೆ ದಾವೀದ ಸಾಯಬೇಕಾಗಿತ್ತು. ದಾವೀದ ಹೇಳ್ತಾನಲ್ಲ, ಅಂಥ ಮನುಷ್ಯ ಸಾಯಲೇಬೇಕು. ಆದರೆ ದೇವರು ದಾವೀದನ ಮೇಲೆ ಕರುಣೆ ತೋರಿಸಿದ್ರು. ಯಾಕೆಂದರೆ ಆತನು ಪಶ್ಚಾತ್ತಾಪಪಟ್ಟ, ತಾನು ಮಾಡಿದ್ದು ತಪ್ಪು ಅಂತ ಹೇಳಿ ಒಪ್ಕೊಂಡ. ಕೀರ್ತನೆ 51:4 ವಚನದಲ್ಲಿ ಓದಬೇಕಾದ್ರೆ, ಕೇವಲ ನಿನ್ನ ವಿರುದ್ಧವಾಗಿ ಮಾತ್ರ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು, ನನ್ನನ್ನು ಕ್ಲೀನ್ ಮಾಡು ಅಂತ ಹೇಳಿ ದಾವೀದ ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರ್ಕೊಂಡ. ಈ ಒಂದು ಇನ್ಸಿಡೆಂಟ್ ಆದಮೇಲೆ ದಾವೀದ ಅದಾದಮೇಲೆ ತಪ್ಪು ಮಾಡಲೇ ಇಲ್ಲ, ಅಂಥ ತಪ್ಪು ಮಾಡಲೇ ಇಲ್ಲ. ಲೈಫ್ ಪೂರ್ತಿ ಬದಲಾದ. ನೋಡಿ, ದಾವೀದನ್ನ ದೇವರು ಕ್ಷಮಿಸಿದ್ರು, ಆದರೆ ಅದಕ್ಕೆ ಬರುವಂಥ ಫಲಿತಾಂಶಗಳನ್ನ ಸ್ಟಾಪ್ ಮಾಡೋಕ್ಕಾಗಿಲ್ಲ ಅಲ್ವಾ. ಅದೇ ಹೇಳೋದು, ದೇವರ ದಯೆ ಮನುಷ್ಯರನ್ನ ಕ್ಷಮಿಸುತ್ತೆ, ಆದರೆ ಪಾಪದ ಫಲಗಳು ಒಂದೊಂದು ಸಾರಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಾವೀಗ ಹೋಗೋಣ. ನಾವು ಯಾಕೆ ಈ ಒಂದು ವ್ಯಭಿಚಾರಕ್ಕೆ, ಜಾರತ್ವಕ್ಕೆ ದೂರವಾಗಿ ಇರಬೇಕು ಅಂತಂದರೆ, ನೀವು ಓದಿರ್ತೀರ 1 ಕೊರಿಂಥ 3:16 ವಚನ, ನೀವು ದೇವರ ಆಲಯವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನಿಮ್ಮ ದೇಹದ ಒಳಗಡೆ ಪವಿತ್ರಾತ್ಮ ವಾಸ ಮಾಡ್ತಾ ಇರೋದು. 1 ಕೊರಿಂಥ 6:14 ವಚನದಿಂದ ಓದೋಣ, 13 ಓದೋಣ.
ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೂ ಹೊಟ್ಟೆಯು ಭೋಜನ ಪದಾರ್ಥಗಳಿಗಾಗಿಯೂ ಅವೆ. ದೇವರು ಇದನ್ನು ಅವುಗಳನ್ನು ಕೂಡ ತೆಗೆದುಹಾಕುವನು. ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ. ಆದರ ಅಂತ ಹೇಳಿ ಬರೆದಿದೆ. ದೇಹ, ನಿಮ್ಮ ಶರೀರ ಮತ್ತು ನನ್ನ ಶರೀರ ವ್ಯಭಿಚಾರಕ್ಕಾಗಿ ದೇವರು ಕೊಟ್ಟಿಲ್ಲ ಅಂತ ಹೇಳಿ ಬರೆದಿರೋದು. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಚನ ಇದೆ, ಆದರೂ ದೇಹವು ಆದರಕ್ಕೋಸ್ಕರ ಇರುವಂಥದ್ದಲ್ಲ, ಕರ್ತನಿಗೋಸ್ಕರವಾಗಿದೆ. ಸೊ ನಮ್ಮ ದೇಹ ಯಾರಿಗೋಸ್ಕರ ಇದೆ ಅಂದರೆ ಕರ್ತನಿಗೋಸ್ಕರ. ಕರ್ತನು ದೇಹಕ್ಕೋಸ್ಕರ ಇದ್ದಾನೆ. 14, ದೇವರು ಕರ್ತನನ್ನು ಎಬ್ಬಿಸಿದ್ದಲ್ಲದೆ ನಮ್ಮನ್ನು ತನ್ನ ಪರಾಕ್ರಮದಿಂದ ಎಬ್ಬಿಸುವನು. ನಮ್ಮ ಶಾರೀರ ಪುನರುತ್ಥಾನ ದಿನದಲ್ಲಿ ಇದೇ ಶಾರೀರನ ದೇವರು ಮತ್ತೆ ಎಬ್ಬಿಸ್ತಾರೆ. ಸೊ ಶಾರೀರ ಅಂದಿದ ತಕ್ಷಣ ಇದು ಅಳೆದು ಹೋಗೋದು, ಬಿದ್ದು ಹೋಗೋದು, ನುಸಿದು ಹೋಗೋದು ಅಂತ ಹೇಳಿ ಅಂದ್ಕೊಳ್ಬಾರ್ದು. ಈ ಒಂದು ಶಾರೀರಕ್ಕೆ ಕೂಡ ದೇವರು ಕ್ರಯ ಕೊಟ್ಟು ತೆಗೆದುಕೊಂಡಿದ್ದಾರೆ. ಪುನರುತ್ಥಾನದಲ್ಲಿ ಇದೇ ಶಾರೀರನ ದೇವರು ಮಹಿಮೆ ಪಡಿಸ್ತಾರೆ. ಅದು ನಾನು ಆಲ್ರೆಡಿ ಪುನರುತ್ಥಾನದಲ್ಲಿ ಮಾತಾಡಿದ್ದೀನಿ. ಇವಾಗ ಇದು ಕಾನ್ಸಂಟ್ರೇಟ್ ಮಾಡೋಣ. ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದೋ? ಇದು ಬಹಳ ಇಂಪಾರ್ಟೆಂಟು. ನಮ್ಮ ಆತ್ಮ ದೇವ್ರಿಗೆ ಸೇರಿದ್ದು, ನಮ್ಮ ಪ್ರಾಣ ಕೂಡ ದೇವರಿಗೆ ಸೇರಿದ್ದು. ನಮ್ಮ ದೇಹ ನಾವೇನಾದರೂ ಮಾಡ್ಬೋದಾ? ಅದಕ್ಕೆ ಪೌಲ ಹೇಳ್ತಾ ಇರೋದು, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿದೆ. ನಿಮ್ಮ ಶಾರೀರದ ಬಗ್ಗೆ ಇದು ಮಾತಾಡ್ತಾ ಇರೋದು. ಕ್ರಿಸ್ತನ ಅಂಗ ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಿಲ್ಲವೋ? ಸೊ ಕ್ರಿಸ್ತನ ಹೀಗಿರಲಾಗಿ ಕ್ರಿಸ್ತನ ಅಂಗಾಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಾಂಗಗಳಾಗ ಮಾಡಬಹುದಾ? ಅಂದರೆ ಶಾರೀರನ, ನಮ್ಮ ಹೆಂಡತಿ, ನಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಬೇರೆ ಯಾರ ಜೊತೆ ಆದರೂ ಸಂಬಂಧ ಮಾಡೋಕ್ಕಾದರೆ ಅದು ಸೂಳೆತನ, ಜಾರತ್ವ ಅಂತ ಹೇಳಿ ಬೈಬಲಲ್ಲಿ ಬರೆದಿದೆ. ಮತ್ತು ಈ ರೀತಿ ಮಾಡುವಾಗ ಎರಡು ದೇಹಗಳು ಒಂದಾಗುತ್ತೆ. ಅಂದರೆ ಕ್ರಿಸ್ತನ ದೇಹನ ತೆಗೆದುಕೊಂಡು ಸೂಳೆಯ ಸಂಘ ಮಾಡುವಾಗ ನಿಮ್ಮ ದೇಹ ಅವರ ದೇಹ ಒಂದಾಗುತ್ತೆ. ಸೊ ದೇವರ ದೇಹವನ್ನು ತೆಗೆದುಕೊಂಡು ಈ ರೀತಿ ವ್ಯಭಿಚಾರಕ್ಕೆ ಮಾಡೋದು ಕರೆಕ್ಟಾ ಅಂತ ಹೇಳಿ ಪೌಲ ಕೇಳ್ತಾ ಇರೋದು. ಕೊರಿಂಥ ಸಭೆ ಈ ಒಂದು ವಿಷಯದಲ್ಲಿ ಬಹಳ ಮೋಸವಾಗಿದ್ದರು. ಅದಕ್ಕೆ ಪೌಲ ಶಾರ್ಪಾಗಿ ಬರಿತಾ ಇರೋವಂಥದ್ದು. ನಾನು ಹೇಳ್ತಾ ಇದ್ದೀನಿ, ಇದನ್ನು ಯಾರಿಗೂ ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇಲ್ಲ. ತಪ್ಪು ಮಾಡಿದರೆ ದಾವಿದನ ಥರ ಪಶ್ಚಾತ್ತಾಪ ಪಡಿ, ದೇವರು ಕ್ಷಮಿಸ್ತಾರೆ. ಮತ್ತು ಯೋಸೆಫನ ಬಗ್ಗೆ ಹೇಗೆ ಹೇಳ್ದೆ ಅಂದರೆ, ಶೋಧನೆಗೆ ಒಳಗಾಗ್ದಿರ ದೂರವಾಗಿರಿ, ಅದು ಆಶೀರ್ವಾದವಾಗಿರುತ್ತೆ. ಒಂದು ವೇಳೆ ತಪ್ಪು ಮಾಡಿದರೂ ಕೂಡ ಪಶ್ಚಾತ್ತಾಪ ಪಟ್ಟು ಬದಲಾಗಿ ದೇವರು ಕ್ಷಮಿಸ್ತಾರೆ. ಆದರೆ ಮತ್ತೆ ಆ ತಪ್ಪು ಮಾಡಬಾರ್ದು. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಗಿಂತ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ದೇವರು. ಯಾಕೆಂದರೆ ನಮ್ಮ ಆ ಶಾರೀರದಲ್ಲಿ ದೇವರ ಆತ್ಮ ವಾಸವಾಗಿದೆ. ನಾವು ದೇವರ ಗರ್ಭಗುಡಿ. ಇನ್ನು ಕೆಲವು ವಿಷಯ ಓದೋಣ ಇಲ್ಲಿ. ಅಂಗಾಂಗಗಳಾಗಿರುವಂಥವುಗಳನ್ನು ತೆಗೆದುಕೊಂಡು ಸೂಳೆಯ ಅಂಗಾಂಗಗಳಾಗ ಮಾಡಬಹುದೋ? ಎಂದಿಗೂ ಮಾಡಬಾರದು. ಸೂಳೆಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿನಗೆ ತಿಳಿಯುವುದಿಲ್ಲವೋ? ಈಗ ತಾನೇ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಆದರೆ ಇಲ್ಲಿ ಓದಿದೆ ಮತ್ತೆ. ಗಂಡ ಹೆಂಡರಿಬ್ಬರು ಒಂದೇ ಶರೀರವಾಗಿರುವುದರಿಂದ ದೇವರು ಹೇಳುತ್ತಾನಲ್ಲ, ಕರ್ತನ ಸಂಸರ್ಗದಲ್ಲಿರುವವರಾದರೋ ಆತನೊಂದಿಗೆ ಒಂದೇ ಆತ್ಮವಾಗಿದ್ದೇವೆ. ನಾವು ದೇವರೊಂದಿಗೆ ಒಂದೇ ಆತ್ಮವಾಗಿದ್ದೇವೆ. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ, ಯೋಸೆಫನ್ ಥರ ಮಾಡಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ. ಕೆಲವು ಪಾಪ ಇದೆ, ನಾವು ಮಾಡ್ತೀವಿ. ಪ್ರತಿ ಪಾಪ ಅಂತ ಕೂಡ ಇಂಗ್ಲೀಷಲ್ಲಿ ಬರೆದಿದೆ. ಪ್ರತಿ ಪಾಪ ದೇಹಕ್ಕೆ ಹೊರಗಾಗಿರುವ ಪಾಪಗಳು, ದೇಹಕ್ಕೆ ಹೊರಗಾಗಿರೋ ಪಾಪ. ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಜಾರತ್ವ ಅನ್ನೋದು ಆತನ ದೇಹಕ್ಕೆ ವಿರುದ್ಧವಾಗಿ ಆತನು ಪಾಪ ಮಾಡೋದು ಅಂತ. ಇನ್ನು ಬೇರೆ ಪಾಪಗಳು ನೋಡಬೇಕಾದ್ರೆ ಶಾರೀರಕ್ಕೆ ಹೊರಗಾಗಿದೆ. ಆದರೆ ಈ ಒಂದು ಜಾರತ್ವ ಮಾಡುವಾಗ ಶಾರೀರಕ್ಕೆ ಬಹಳ ಸಂಬಂಧ ಇದೆ ಅಂತ ಹೇಳಿ ಬರೆದಿರೋದು. ಬೇರೆ ಪಾಪಗಳು ಅದು ಹೇಗೆ ಶಾರೀರಕ್ಕೆ ಹೊರಗಾಗಿವೆ ಅಂತಂದರೆ, ಇವಾಗ ನೋಡಿ, ಒಬ್ಬರ ಮೇಲೆ ಕೋಪ ಮಾಡ್ಕೊತೀವಿ, ಒಬ್ಬರನ್ನ ದ್ವೇಷ ಮಾಡ್ತೀವಿ, ಒಬ್ಬರು ಉದ್ಧಾರ ಆಗಬಾರ್ದು ಅಂತ ಹೇಳಿ ಕೆಲವರಿಗೆ ಹೊಟ್ಟೆ ಉರಿ, ಇವೆಲ್ಲ ಪಾಪಗಳನ್ನೇ. ಆದರೆ ಈ ಒಂದು ಪಾಪ ಶಾರೀರಕ್ಕೆ ಹೊರಗಾಗಿರುವಂಥ ಪಾಪ, ಅದು ಮನಸ್ಸಲ್ಲಿ ಬರುವಂಥ ಎಮೋಷನ್, ಅದು ತಪ್ಪೇ. ಆದರೆ ಅದರಲ್ಲಿ ಶಾರೀರ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾ ಇರೋದು. ಆದರೆ ಜಾರತ್ವ ಮಾಡುವಾಗ ಶಾರೀರ ಇನ್ವಾಲ್ವ್ ಆಗ್ತಾ ಇದೆ. ಸೊ ಇದು ದೇವರಿಗೆ ವಿರೋಧವಾಗಿ ಮಾಡುವಂಥ ಪಾಪ ಅಂತ ಹೇಳಿ
ದಾವಿದ ಬರೆದಿದ್ದಾನೆ, ಯೋಸೆಫ ಬರೆದಿದ್ದಾನೆ, ಏಲಿ ಹೇಳಿದ್ದಾನೆ. ಈ ರೀತಿ ಅನೇಕ ಎಕ್ಸಾಂಪಲ್ಗಳಿದೆ ಬೈಬಲಲ್ಲಿ. ಇದು ದೇವರಿಗೆ ವಿರೋಧವಾಗಿ ಮಾಡುವಂಥ ಪಾಪ. ಈ ರೀತಿ ಮಾಡುವಾಗ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡಿದ್ದೀವಿ, ದೇವರ ನ್ಯಾಯ ತೀರ್ಪು ಜನರ ಮೇಲೆ ಬರೋದು. ಸೊ ಯಾಕೆ ನಾವು ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ ಅಂದರೆ, ನಮ್ಮ ಶಾರೀರದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ನಾವು ಹಳೆ ಒಡಂಬಡಿಕೆಯಲ್ಲಿ ಓದಬೇಕಾದ್ರೆ ಏನೋ ಹಳೆ ಒಡಂಬಡಿಕೆಯಲ್ಲಿ ಎಷ್ಟೊಂದು ಜನ ತಪ್ಪು ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಒಂದಕ್ಕಿಂತ ಜಾಸ್ತಿ ಹೆಂಡತಿನಿದ್ರು ಅಂತ ಹೇಳಿ ಕೆಲವರು ಇವಾಗ ಅವು ಬೇಕು ಅಂತ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ದಾವೀದನ್ನು ಸಾಲೊಮೋನನ್ನು ಚೂಸ್ ಮಾಡ್ತಾರೆ. ಅವ್ರಿಗೆಲ್ಲ ಜಾಸ್ತಿ ಹೆಂಡ್ತಿದಿರಿದ್ರಲ್ವಾ, ಆವಾಗ ತಪ್ಪ ಅಲ್ಲಾಂದರೆ ಇವಾಗೂ ಮಾಡ್ಬೋದು ಅಂತ ಹೇಳಿ ಅಂಥವ್ರನ್ನ ಚೂಸ್ ಮಾಡ್ತಾರೆ. ಅಂಥವ್ರನ್ನ ಚೂಸ್ ಮಾಡೋದಕ್ಕಿಂತ ನಾವ್ಯಾಕೆ ಈಸಾಕನನ್ನು ಚೂಸ್ ಮಾಡಬಾರ್ದು? ನಾವ್ಯಾಕೆ ನೋಹನನ್ನು ಚೂಸ್ ಮಾಡಬಾರ್ದು? ಯೆಹೋಶುವನ್ನು ಫಾಲೋ ಮಾಡ್ಬೋದಲ್ವಾ? ಒಂದೇ ಹೆಂಡ್ತಿ ಯೆಹೋಶುವನಿಗೆ, ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ಸೊ ನಾವು ಈಸಾಕನ ಲೈಫಲ್ಲಿ ನೋಡಿ, ಒಬ್ಬಳೇ ಹೆಂಡ್ತಿ ಒಬ್ಬನೇ ಗಂಡ, ಲೈಫ್ ಸೂಪರಾಗಿತ್ತು, ಏನೂ ತೊಂದರೆಗಳಿಲ್ಲ, ಮೇಲೆ ಬರ್ತಾನೆ ಇದ್ದ. ಸೊ ನನಗೆ ಈಸಾಕನ ಲೈಫ್ ಬಹಳ ಇಷ್ಟ. ನನಗೆ ಆ ರೀತಿ ಬದುಕೋದಕ್ಕೆ ಇಷ್ಟ. ಎಲ್ಲ ವಿಷಯದಲ್ಲೂ ದೇವರಿಗೆ ವಿಧೇಯನಾದನು. ಒಂದೇ ಹೆಂಡತಿ, ಅದಾದಮೇಲೆ ಎರಡನೇ ಹೆಂಡ್ತಿನೇ ಇಲ್ಲ. ನೋಡಿ, ಅವನ ಲೈಫು ಡ್ರಾಮಾ ಫ್ರೀ ಲೈಫು ಚೆನ್ನಾಗಿತ್ತು. ಯೆಹೋಶುವನ ಲೈಫ್ ಕೂಡ ಚೆನ್ನಾಗಿತ್ತು. ಸೊ ನಾವು ಆರಿಸ್ಕೊಳ್ಬೇಕು ಅಂತಂದರೆ ಏನೋ ಕನ್ಫ್ಯೂಷನ್ನು, ತೊಂದರೆಗಳನ್ನ ಆರಿಸ್ಕೋಬಾರ್ದು. ಯಾರ ಲೈಫು ತುಂಬ ಸ್ಮೂತಾಗಿ ಹೋಯ್ತು ಹಳೆ ಒಡಂಬಡಿಕೆಯಲ್ಲೂ ಕೂಡ, ಅಂಥವ್ರ ಲೈಫನ್ನ ನಾವು ಆರಿಸ್ಕೋಬೋದು. ಅದರಲ್ಲಿ ಒಳ್ಳೆಯದನ್ನು ಆರಿಸ್ಕೊಳ್ಳುವಾಗ ಒಳ್ಳೆಯ ಆಶೀರ್ವಾದಗಳು ಬರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಮಾಡಿದ್ರು, ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಹೇಳಿದ್ದಾರೆ, ಇನ್ನೊಬ್ಬರನ್ನ ನಾವು ಕೆಟ್ಟ ದೃಷ್ಟಿಯಿಂದ ನೋಡುವಾಗಲೇ ವ್ಯಭಿಚಾರ ಮಾಡಿದ್ರಿ ಅಂತ ಹೇಳಿ ಬರೆದಿದೆ ದೇವರು. ಯೇಸು ಕ್ರಿಸ್ತ ಹಳೆ ಒಡಂಬಡಿಕೆಗಿಂತ ಇನ್ನೂ ಒಂದು ಹೆಚ್ಚು ಸ್ಟ್ರಾಂಗಾಗಿ ಆ್ಯಡ್ ಮಾಡಿಕೊಟ್ಟಿದ್ದಾರೆ ಆ ವಚನಕ್ಕೂ ಸೇರಿ ಎಕ್ಸ್ಟ್ರಾ. ಸೊ ನೋಡಿ ಕೂಡ ಆಸೆ ಪಡಬಾರ್ದು. ಆಸೆ ಪಟ್ಟು ನೀನು ಇದು ಮಾಡೋದಾದರೆ ನಿನ್ನ ಹೃದಯದಲ್ಲಿ ಆಲ್ರೆಡಿ ವ್ಯಭಿಚಾರ ಮಾಡ್ದಂಗೆ ಅರ್ಥ ಅಂತ ಹೇಳಿ ಯೇಸು ಕ್ರಿಸ್ತ ಬರೆದಿರೋದು. ಸೊ ಇವೆಲ್ಲ ಮಾಡೋದಕ್ಕೆ, ಪರಿಶುದ್ಧವಾಗಿ ಇರೋದಕ್ಕೆ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯೋದಕ್ಕೆ ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ನನ್ನ ಕೈಲಿ ಆಗಲ್ಲ ಇದು ಮಾಡೋಕ್ಕೆ ಅಂತ ಹೇಳಿ ಯಾರು ಹೇಳಬೇಕಾಗಿಲ್ಲ. ದೇವರೇ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯೋದಕ್ಕೆ ನನಗೆ ಸಹಾಯ ಮಾಡು, ಕೆಟ್ಟದ್ದಕ್ಕೆ ದೂರವಾಗಿ ಒಳ್ಳೆಯದನ್ನು ಮಾಡೋದಕ್ಕೆ ನನಗೆ ಸಹಾಯ ಮಾಡು ಅಂತ ಹೇಳಿ ನೀವು ಶೋಧನೆ ಟೈಮಲ್ಲಿ ದೇವರನ್ನ ನೆನೆಸ್ಕೊಳ್ಳುವಾಗ ದೇವರಿಂದ ನಿಮಗೆ ಒಂದು ಕೃಪೆ ಕೊಡಲ್ಪಡುತ್ತೆ. ಆ ಒಂದು ಕೃಪೆ ನಿಮ್ಮನ್ನು ಬಲಪಡಿಸುತ್ತೆ. ತಪ್ಪು ಮಾಡದೆ ಪರಿಶುದ್ಧವಾಗಿ ಬದುಕೋದಕ್ಕೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಇರಲಿಲ್ಲ, ಆದರೆ ನಮಗಿದೆ ಡಬಲ್ ಅಡ್ವಾಂಟೇಜು. ಯೇಸು ಕ್ರಿಸ್ತ, ದೇವರ ವಚನ, ಪವಿತ್ರಾತ್ಮ, ಆ ಒಂದು ದೇವರ ಸಂಘ, ದೇವರ ಸಂಸರ್ಗ, ಆ ಒಂದು ಇಂಟಿಮೆಸಿ ನಮಗೆ ಪವಿತ್ರಾತ್ಮನ ಜೊತೆ ಇದೆ. ಎಲ್ಲರಿಗಿಂತ ನಮ್ಮ ಜೊತೆ ಹತ್ರ ಇರೋದು ಅಂದರೆ ಪವಿತ್ರಾತ್ಮ. ಸೊ ನಾವು ಪವಿತ್ರಾತ್ಮನ ಸಂಘ ಮಾಡುವಾಗ, ಪವಿತ್ರಾತ್ಮನ ಜೊತೆ ಇಂಟಿಮೇಟಾಗಿ ರಿಲೇಷನ್ಶಿಪ್ ಇಟ್ಕೊಳ್ಳೋವಾಗ, ದೇವ್ರ ಜೊತೆ ನಾವು ಕ್ಲೋಸ್ ಆಗಿರುವಾಗ ದೇವ್ರು ಸಹಾಯ ಮಾಡ್ತಾರೆ. ಇವೆಲ್ಲ ಮಾಡ್ದಿರ ಇರೋದಕ್ಕೆ ದೇವ್ರು ಸಹಾಯ ಮಾಡ್ತಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ವಚನಗಳನ್ನ ನಾವು ಓದಬೇಕಾದ್ರೆ, ದೇವರೇ ನಿನ್ನ ವಚನದ ಪ್ರಕಾರ ಪರಿಶುದ್ಧವಾಗಿ ಇರೋದಕ್ಕೆ ನನಗೆ ಸಹಾಯ ಮಾಡು. ಯಾಕೆಂದರೆ ಈ ಒಂದು ಶಾರೀರ ಕ್ರಿಸ್ತನು ರಕ್ತ ಕ್ರಯ ಕೊಟ್ಟು ತೆಗೆದುಕೊಂಡು ಪರ್ಚೇಸ್ ಮಾಡಿರುವಂಥ ಒಂದು ಶಾರೀರ. ನಿಮ್ಮ ಶಾರೀರ ನಿಮ್ಮದಲ್ಲ ಅಂತ ಹೇಳಿ ಇದೇ 1 ಕೊರಿಂಥ 6ನೇ ಅಧ್ಯಾಯ ಕಡೆ ವಚನಗಳಿದೆ. ನೀವು ಕ್ರಯಕ್ಕೆ ತೆಗೆದುಕೊಂಡಲ್ಪಟ್ಟವರು, ನಿಮ್ಮ ದೇಹ ನಿಮ್ಮ ಸ್ವಂತ ಅಲ್ಲ ಅಂತ ಇದೆ. ನಿಮ್ಮ ದೇಹ ಕ್ರಿಸ್ತನದು. ನಮ್ಮ ದೇಹದಲ್ಲಿ ಕೂಡ ನಾವು ಕ್ರಿಸ್ತನನ್ನು ಮಹಿಮೆ ಪಡಿಸಬೇಕು. ಸೊ ಇದೆಲ್ಲ ನಾವು ಫಾಲೋ ಮಾಡೋದಾದರೆ ನಮಗೆ ಒಳ್ಳೆಯದು. ಶೋಧನೆಗೆ ಒಳಗಾಗದಂತೆ ಪರಿಶುದ್ಧವಾಗಿ ಜೀವನ ಮಾಡೋದರಲ್ಲಿ ಅನೇಕ ಆಶೀರ್ವಾದಗಳಿದೆ. ದಾವೀದನ ಥರ ಚೆನ್ನಾಗಿರ್ತೀವಿ, ಈಸಾಕನ ಥರ ಚೆನ್ನಾಗಿರ್ತೀವಿ, ಮತ್ತು ಈಸಾಕ ಥರ ಚೆನ್ನಾಗಿರ್ತೀವಿ, ಯೆಹೋಶುವನ ಥರ ಚೆನ್ನಾಗಿರ್ತೀವಿ. ಎಲ್ಲ ಆಶೀರ್ವಾದಗಳು ಬರುತ್ತೆ. ಸೊ ದಾವೀದ ತಪ್ಪು ಮಾಡಿದ್ದಕ್ಕೆ ದೇವರು ಕ್ಷಮಿಸಿದ್ರು, ಆದರೆ ಕೆಲವು ಕಾನ್ಸಿಕ್ವೆನ್ಸಸ್ನ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಸೊ ದೇವರು ನಿಮ್ಮ ಮೇಲೆ ಕರುಣೆಯಾಗಿರ್ತಾರೆ. ದೇವರು ನಿಮ್ಮ ಜೊತೆ ಇದ್ದು ಸಹಾಯ ಮಾಡ್ತಾರೆ. ಪಾಪಕ್ಕೆ ಹೋಗದಂತೆ ನೀತಿಯ ಮಾರ್ಗದಲ್ಲಿ ನಡೆಯೋದಕ್ಕೆ ನನಗೆ ಸಹಾಯ ಮಾಡು ಅಂತ ಕೇಳಿ
ದೇವರೊಂದಿಗೆ ಸಹಾಯ ಪಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಈ ರೀತಿ ಬದುಕೋದ್ರಲ್ಲಿ ನಮಗೆ ಪ್ರೊಟೆಕ್ಷನ್ ಇದೆ. ಸೊ ಬರೋ ವಾರ ಬೇರೆ ವಿಷಯವನ್ನು ನಾವು ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.